ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ. ಓಕೆ, ಮನೆಯಲ್ಲಿ ಕೂತು ನಮ್ಮ ಶೋ ನೋಡ್ದ ಮನಸ್ಸು ತುಂಬಿ ಹಾರಸ್ತಾ ಇರುವಂತಹ ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ಎಂದಿನಂತೆ ನಾನು ನಿಮ್ಮ ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಮಜವಾಗಿ ಕೂತು ಎಂಜಾಯ್ ಮಾಡ್ತಾರಂತ ನಮ್ಮ ಸ್ಮೈಲಿಂಗ್ ಪಾರ್ಟ್ನರ್ಸ್ ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಮಜಾಧಿಪತಿಗಳಾದಂತಹ ಗುರು ಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಹೇಗಿದ್ದೀರಿ ಸರ್? ಸೂಪರ್ ಡೂಪರ್. ದಿನಕ್ಕೆ ಇನ್ನೂ ಸ್ಲಿಮ್ ಆಗ್ತಾ ಇರಾ, ಇನ್ನೂ ಯಂಗ್ ಆಗ್ತಾ ಇರಾ. ನಿಜವಾಗ್ಲೂ ಮಂಗಳೂರಿನ ಮಹಾರಾಜನ ತರ ಕಾಣಿಸ್ತಾ ಇರಾ. ಏನ್ ಕತೆ? ಎಲ್ಲಿ ಹೋಗ್ತಾ ಇದ್ದೀರಿ? ಸೊ ಯೂಶುವಲಿ ನಕ್ಕು ಇನ್ನು ಯಂಗ್ ಆಗ್ತಾ ಇದ್ದೀನಿ. ಅಲ್ಲಿದೆ ಮ್ಯಾಟರ್. ನಕ್ಕು ಹೆಂಗಾಗ್ತಾ ಇದಾರೆ. ಸೊ ಗುರು ಸರೇ ಇಷ್ಟು ಹೆಂಗ ಕಾಣ್ತಾ ಇದೆ ಅಂದ್ರೆ ಇನ್ನು ಆಡಿಯನ್ಸ್ ನೀವು ನಕ್ಕು ಇನ್ನು ಎಷ್ಟು ಹೆಂಗಾಗಿರ್ಬೇಡ. ಸೋಬರ್ ನಮ್ಮ ನೆಕ್ಸ್ಟ್ ಜಡ್ಜ್. ಇವರು ನಗೋದಕ್ಕೆ ಫೇಮಸ್ಸು. ಪಡ್ಡೆ ಹುಡುಗರ ನಿದ್ದೆಯಲ್ಲಿ ಇವ್ರದೇ ಕನಸು. ಲೆಟ್ಸ್ ವೆಲ್ಕಮ್ ಡಿಂಪಲ್ ಕ್ವೀನ್ ರಚಿತಾ ರಾವ್. ಏನು ರಚ್ಚು ಇವತ್ತು ಹೊಸ ಹೇರ್ ಸ್ಟೈಲು, ಒಂಥರ ಹೊಸ ಗೆಟಪ್, ಏನೋ ಒಂಥರ ಲುಕಿಂಗ್ ವೆರಿ ನೈಸ್. ಇಲ್ಲ ಆಕ್ಚುಲಿ ಗುರು ಸರ್ ನ ಮ್ಯಾಚ್ ಮಾಡೋಣ ಅಂತ. ಇಲ್ಲ ಆಕ್ಚುಲಿ ದಿನಕ್ಕೆ ಹೆಂಗಾಗ್ತಾ ಇಲ್ವಾ ಅವರು? ಡೆಫಿನೆಟ್ಲಿ ಅದೇ ಸರ್ ಹೇಳಿದ್ರಲ್ಲ, ತುಂಬಾ ಖುಷಿ ಆಗಿದ್ದಾರೆ. ಮಜಾ ಭಾರತಕ್ಕೆ ಬಂದು ತುಂಬಾ ನಕ್ಕು ಇಷ್ಟು ಯಂಗ್ ಆಗಿದ್ದಾರೆ ಅಂತ. ಅಂಡ್ ದಟ್ಸ್ ದ ಸೀಕ್ರೆಟ್ ಆಫ್ ನಮ್ಮ ಶೋ. ನಮ್ಮ ಶೋ ನೋಡಿದ್ರೆ ತುಂಬಾ ಯಂಗ್ ಆಗ್ತಾರೆ. ಥ್ಯಾಂಕ್ ಯು. ಇನ್ನ ನಗ್ಸೋದಿಕ್ಕೆ ಅಂತಾನೆ ರೆಡಿಯಾಗಿ ಕೂತ್ಕೊಂಡು ನಿಮ್ಮೆಲ್ಲರ ಮನಸ್ಸನ್ನ ನಿಮ್ಮೆಲ್ಲರ ಆಯಸ್ಸನ್ನ ಹೆಚ್ಚು ಮಾಡಕ್ಕೆ ರೆಡಿ ಆಗಿರುವಂತಹ ನಮ್ಮ ಆಸ್ಥಾನ ಕಲಾವಿದರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ ಅಂತ ಕುವೆಂಪು ಅವರು ಹೇಳಿದ್ರು. ನಾವು ನವೆಂಬರ್ ಕನ್ನಡಿಗರಾಗದೆ ನಂಬರ್ 1 ಕನ್ನಡಿಗರಾಗಬೇಕು. ಹಾಗಂತ ಇಲ್ಲಿ ಒಂದು ಟೀಮ್ ಹೇಳ್ತಾ ಇದೆ. ಹೇಳ್ತಾ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಅಂತ ಕೂಡ ಹೇಳ್ತಾ ಇದೆ. ಯಾಕೆ ಒಂದನ್ನೇ ಒತ್ತಬೇಕು? ಈ ಪ್ರಶ್ನೆನ ಅವ್ರನ್ನೇ ಕೇಳೋಣ. ಲೆಟ್ಸ್ ವೆಲ್ಕಮ್ ಕೃಷಿ ತಾಪಂಡ. ನಮ್ಮ ಮಜಾ ಭಾರತಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಕೃಷಿ, ನನ್ನ ಮೊದಲ ಪ್ರಶ್ನೆ, ಯಾಕೆ ಕನ್ನಡಕ್ಕೆ ಒಂದನ್ನೇ ಒತ್ತಬೇಕು? ಕನ್ನಡ ಅಂದ್ರೆ ನಂಬರ್ 1 ಅಲ್ವಾ ಯಾವಾಗ್ಲೂ? ಹೌದು ತಾನೇ. ಇಂಥ ಪ್ರಶ್ನೆ ಕೇಳ್ತಿರಲ್ಲ ಕರ್ನಾಟಕದಲ್ಲಿ ಇದ್ಬಿಟ್ಟು. ಬಟ್ ಸಿನಿಮಾ ನೋಡಿ ಯಾಕೆ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಅಂತ ಇಟ್ಟಿದ್ದಾರೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಈ ಚಿತ್ರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಆಡಿಯನ್ಸ್? ಎಲ್ಲ ಸಿನಿಮಾ ಮಾಡ್ಬೇಕಾದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಸೊಗಡು ಇರುತ್ತೆ. ಹೌದು. ಅಂದ್ರೆ ತಮಿಳ್ ಸಿನಿಮಾಗೆ ತಮಿಳ್ದು, ತೆಲುಗುದು, ಅದೇ ತರ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಕಂಪ್ಲೀಟ್ ಕನ್ನಡ ಸೊಗಟಿದೆ. ನೀವು ನೋಡಿದೀರಾ? ನಾನು ನೋಡಿದ್ದೀನಿ. ಐ ಥಿಂಕ್ ಕಂಪ್ಲೀಟ್ಲಿ ಕರ್ನಾಟಕ, ಬ್ಯಾಂಗ್ಳೂರ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕನ್ನಡ ಭಾಷೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದನ್ನ ನಾವು ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಸಿನಿಮಾದಲ್ಲಿ ತೋರಿಸಿದೀವಿ. ಇದನ್ನ ನೀವು ಖಂಡಿತವಾಗ್ಲೂ ಥಿಯೇಟರ್ಗಳಿಗೆ ಹೋಗಿ ನೋಡ್ಲೇಬೇಕು. ಬಟ್ ಅದಕ್ಕೆ ಇಲ್ಲಿ ಬಂದಿರೋದು ನಮ್ಗೆ ಬಹಳ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರ ಕನ್ನಡಿಗರ ಹೃದಯ ಸಿಂಹಾಸನ ರೆಡಿ ಇದೆ. ಥ್ಯಾಂಕ್ ಯು. ಪ್ಲೀಸ್ ಗೋ ಅಂಡ್ ಹ್ಯಾವ್ ಅ ಸೀಟ್. ಥ್ಯಾಂಕ್ ಯು. ನಮ್ಮ ಜಡ್ಜಸ್ ಬಂದಾಯ್ತು, ನಮ್ಮ ಗೆಸ್ಟ್ ಬಂದಾಯ್ತು, ನಾನ್ ಬಂದಾಯ್ತು, ನೀವು ಬಂದಾಯ್ತು. ನೀವೆಲ್ಲ ರೆಡಿ ಇದ್ದೀರಾ? ಮತ್ತೆ ಯಾಕೆ ತಡ? ಬನ್ನಿ ನಮ್ಮ ಇವತ್ತಿನ ಮೊದಲನೇ ಸ್ಕಿಟ್ ನ ನೋಡಬೇಡ. ಮುಂಚೆ ಎಲ್ಲ ಕೈ ಹಾಕಿದ ಕಡೆ ಕ್ಯಾಶ್ ಇರ್ತಾ ಇತ್ತು. ಈಗ ಡಿಜಿಟಲ್ ಕ್ಯಾಶ್ ಅಂತ ಬಂದ್ಮೇಲೆ ಕಾಸು ಹೋಗಿ ಕೈಲಾಸ ಸೇರ್ಕೊಂಡ್ಬಿಟ್ಟಿದೆ. ಇದು ಯಾವ ರೇಂಜ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂದ್ರೆ, ನಮ್ಮ ಅಣ್ಣ ಡಾನ್ ಬೇರೆನೆ ಬಿಸ್ನೆಸ್ ಶುರು ಮಾಡ್ಬಿಟ್ಟಾರೆ. ಅದ್ ಏನ್ ಬಿಸ್ನೆಸ್ ಅಂತ ನಮ್ಮ ಅಣ್ಣ ಡಾನ್ ಕೇಳೋಣ. ಕರ್ಸ್ರು ಅಣ್ಣ ಡಾನ್. ಅಣ್ಣ ರಾಹು ಬಂದ್ರೆ ರಾಹು ಕಾಲ, ಕೇತು ಬಂದ್ರೆ ಗುಳಿಕ ಕಾಲ, ಅದೇ ಈ ಲ್ಯಾಗ್ ಮಂಜ ಬಂದ್ರೆ ಕೇಡುಗಾಲ. ಈ ಭೂಮಿ ಮೇಲೆ ನನಗೆ ಯಾರು ಎದುರಾಳಿಗಳೇ ಇಲ್ಲ. ನಾನಿದ್ದೀನಿ ಕಣೋ.
ನಾನು ಸೈಲೆಂಟ್ ಆಗಿದ್ರೆ ಸಿಂಹ, ವೈಲೆಂಟ್ ಆದ್ರೆ ಬೆಕ್ಕು. ನಾವ್ ಯಾರು ಅಂತ ಗೊತ್ತಾ? ಗೊತ್ತು ಬಿಡು. ಫೇಸ್ ಕ್ರೀಮ್ ಯಾವ್ದು ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದ. ನಾನು ಫೇಸ್ ಕ್ರೀಮೇ ಅಪ್ಲೈ ಮಾಡಲ್ಲ. ನನಗೆ ಕ್ರೀಮ್ ಯಾವ್ದಂತ ಗೊತ್ತು. ಅದು ಬೇಡ, ಏನು ಮಾತಾಡ್ಬೇಡ. ಕನ್ನಡಕ್ಕಾಗಿ ಒಂದನ್ನು ಓದ್ತಾನ. ವಾಡಿಸ್ಕೊಂಡಿದ್ ಮ್ಯಾಟ್ರಿ ಅಲ್ಲ, ಮುಟ್ಟಿದ್ವಾ ಅಷ್ಟೇ. ಮರ್ಯಾದೆ ಇಲ್ವೇನ್ರು? ಯಾರೋ ನೀವು? ಹಲೋ, ಹಾ, ಇವ್ರನ್ನ ನೋಡಿದಿರಾ? ಯಾರು ಅಂತ ತಿರುಗಿಸಿದ್ರೆ ಕಾಣುತ್ತೆ. ಇವ್ರನ್ನ ನೋಡಿದಿರಾ? ಗೊತ್ತೇಳು. ನೋಡಿದ್ರೆ ಸುಮ್ನೆ ಇರಕ್ ಹೇಳು. ನನ್ನ ಕಣ್ಣಿಗೆ ಏನಾದ್ರೂ ಕಾಣಿಸ್ಕೊಂಡ್ರೆ ಏನ್ ಮಾಡ್ತೀಯ? ಇವ್ರು ಯಾರು ಗೊತ್ತಾ? ಗೊತ್ತು. ಯಾಕೆ? ನನಗೂ ಗೊತ್ತು ಅಷ್ಟೇ. ಗಂಡಿಗೆ ಹೆದರ್ಲಿಲ್ಲ, ತಾಳಿಗೆ ಹೆದರ್ಲಿಲ್ಲ. ಆ ನಿರಂಜನ್ ದೇಶಪಾಂಡೆ ಅವ್ರಿಗೆ ಹೆದರ್ತೀವ? ಪಾಪ ಪಾಂಡು. ಏರಿಯಾ ಅಂದ್ಮೇಲೆ ಒಬ್ನೇ ದಾದ ಇರ್ಬೇಕು, ಊರು ಅಂದ್ಮೇಲೆ ಒಬ್ನೇ ಮುಖ್ಯಮಂತ್ರಿ ಇರ್ಬೇಕು, ಮಜಾ ಬರ್ತ ಅಂದ್ರೆ ಒಬ್ನೇ ನಾಯಕ ನಿರಂಜನ್ ಇರ್ಬೇಕು. ಯಾಕ ಬಲೆ ನಿಗ್ರಾಡ್ತಾವ್ರಿ ಇವರು? ನೋಡ್ಕೊಳ್ರ. ಹೊಡೆದ್ವಾ ಓದ್ವಾ ಅಷ್ಟೇ. ಬನ್ರ ಬನ್ನಿ. ಬುಕ್ಕಲ್ ನನ್ನ ಮಕ್ಕಳು ಎದರ್ಕೊಂಡ್ಬಿಟ್ರು. ಮೊದ್ಲಿನ ತರ ಇಲ್ಲ ಮಚ್ಚ. ಹೌದಣ್ಣ, ತುಂಬಾ ವೀಕ್ ಆಗ್ಬಿಟ್ಟಿದೆ. ನಾಳೆ ಹೇಳಿದ್ದು ದಂಧೆ ದಂಧೆ ಮಾಡಿ ಮಾಡಿ ಇನ್ನೂ ವೀಕ್ ಆಗ್ಬಿಟ್ಟಿದೆ. ನಾನು ಹೇಳಿದ್ದು ಫೀಲ್ಡ್ ಸರಿಯಾಗಿಲ್ಲ ಅಂತ. ಹೌದು ಗುರು, ಎಲ್ಲ ಕಾಂಗ್ರೆಸ್ ಗಿಡ ಬೆಳೆದ್ಬಿಟ್ಟವೆ. ನಾನು ಹೇಳಿದ್ದು ರೌಡಿಸಮ್ ಫೀಲ್ಡ್ ಚೆನ್ನಾಗಿಲ್ಲ ಅಂತ ಕಣೋ, ಅದಕ್ಕೆ ಬಿಟ್ಬಿಡ್ಬೇಕಂತ ಮಾಡಿದ್ದೀನಿ. 4 ಜನ ಹೊಡೆದ ತಕ್ಷಣ ಬಿಟ್ಬಿಡ್ತೀಯ ಗುರು? ಚಿಕನ್ ಗುನ್ಯ ಬರುತ್ತೆ ಅಂತ ಕೋಳಿ ತಿನ್ನೋದು ಬಿಟ್ಬಿಡ್ತೀವ? ರಾಘವೇಂದ್ರ ಗಂಡ್ಸು ಅಂತ ಗೊತ್ತು. ಸೀರೆ ಹುಟ್ಟಿದ ತಕ್ಷಣ ನಾವು ರೊಮ್ಯಾನ್ಸ್ ಮಾಡಲ್ವಾ? ನೋಡ್ ಮಗ, ಮೊದಲೆಲ್ಲ ಕೈ ಹಾಕಿದ್ರೆ ದುಡ್ಡು ಸಿಗೋದು. ಇವಾಗ ಕೇಳಿದ್ರೆ ಒಬ್ನು ಪೇಟಿಎಂ ಅಂತಾನೆ, ಇನ್ನೊಬ್ನು ATM ಅಂತಾನೆ. ಎಲ್ಲ ಡಿಜಿಟಲ್ ಆಗ್ಬಿಟ್ಟಿದೆ ಗುರು. ದುಡ್ಡಿದ್ದಾಗ ನಮ್ಮ ಹತ್ರ ಲಾಯರು ಪೊಲೀಸರು ಎಲ್ರು ಬರ್ತಿದ್ರು ಕಣೋ. ದುಡ್ಡಿಲ್ಲ ಅಂತ ಗೊತ್ತಾದ್ಮೇಲೆ ಯಾರು ಬರಲ್ಲ. ಆಮೇಲೆ ಸ್ಟೇಷನ್ಗೆ ಹೋಗಿ ನಾವೇ ಗುಮ್ಮಿಸ್ಕೋಬೇಕು. ಮೊದ್ಲಾದ್ರೆ ಏರಿಯಾಗ ಒಬ್ನೇ ಡಾನ್ ಇರ್ತಾ ಇದ್ದ, ಆದ್ರೆ ಈಗ ಫಿಲ್ಟರ್ ಪಲ್ಟರ್ಗಳೆಲ್ಲ ಡಾನ್ಗಳಾಗ್ಬಿಟ್ಟವ್ರೆ. ಸುಮ್ನೆ ಎದ್ಬಿಡ್ಬೇಕು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನ್ ಗುರು? ಈ ಹೆಣ್ಣು ಹೊನ್ನು ಮಣ್ಣು ಮಾಡ್ಬಿಡೋಣ, ಮಾರ್ಬಿಡೋಣ. ಅದಲ್ಲ ಕಣೋ, ಇವು 3 ಈಸಿಯಾಗಿ ಸಿಗೋರು ಯಾರಿಗೆ ಅಂತ ಗೊತ್ತೇನೋ? ಗೊತ್ತು. ಯಾರಿಗೆ? ಮೆಜೆಸ್ಟಿಕ್. ಹೆಣ್ಣು ಹೊನ್ನು ಮಣ್ಣು ಯಾರಿಗೆ ಈಸಿಯಾಗಿ ಸಿಗುತ್ತೆ ಅಂತ ಗೊತ್ತೇನೋ? ಯಾರಿಗೆ ಗುರು?
ಇವಾಗ ಗೊತ್ತಾಯ್ತಾ ಹೆಣ್ಣು ಹೊನ್ನು ಮಣ್ಣು ಯಾರಿಗೆ ಸಿಗುತ್ತೆ ಅಂತ? ಗೊತ್ತಾಯ್ತು ಗೊತ್ತಾಯ್ತು ಗುರುಜಿ. ಗುರುಜಿ ಆದ್ರೂ ನೀವು ಡಾನ್ ಆಗಿರ್ಬೇಕಾಯ್ತು ಬಿಡಿ. ಮುಚ್ಕೊಂಡಿರಲ್ಲ. ಯಾಕೆ ನಿನ್ನೆ ಏನಾಯ್ತು ಗೊತ್ತಾ? ಏನಾಯ್ತು? ಜಸ್ಟ್ ಮಿಸ್. ಪೊಲೀಸರು ಬಂದು ಶೂಟ್ ಮಾಡ್ಬಿಟ್ರು. ಬುಲೆಟ್ ಬಿತ್ತಾ? ಇಲ್ಲ, ಸ್ಟ್ಯಾಂಡ್ ಹಾಕಿ ನಿಲ್ಸಿದ್ದೆ. ಸರಿ, ಎಲ್ಲ ಅರೇಂಜ್ ಮಾಡಿದ್ಯಾ ಪ್ರವಚನಕ್ಕೆ? ಎಲ್ಲ ಸ್ವಾಮೀಜಿಯಾಗಿ 2 ನಿಮಿಷಕ್ಕೆ ಹೊಸ ಫೋನ್ ತಗೊಬಿಟ್ಟಿದ್ಯಾ? ಏನಾಯ್ತು ಗೊತ್ತಾ? ಆ ದಿವಾಕರ್ ಅವ್ರು ಇದಾರಲ್ಲ, ಮಾತಿಗೂ ನನ್ ಫೋನೇ ಎತ್ತಲ್ಲ ಅಂತಿದ್ರು. ಅದಕ್ಕೆ ಎತ್ಬಿಟ್ಟೆ. ಕತ್ತಿರೋದನ್ನ ಎಷ್ಟು ಡೀಸೆಂಟ್ ಆಗಿ ಹೇಳ್ಬಿಟ್ರಿ ಗುರುಗಳೇ. ಸರಿ, ಪ್ರವಚನಕ್ಕೆಲ್ಲ ಅರೇಂಜ್ ಮಾಡ್ಬಿಟ್ಟಿದ್ಯಪ್ಪ? ಕಾಸು ಕೊಟ್ಟು ಕರ್ಸ್ಬಿಟ್ಟಿದ್ದೀನಿ. ನೀವು ಕೆಮ್ಮಿದ್ರು ಚಪ್ಪಾಳೆ ಹೊಡಿತಾರೆ, ಕ್ಯಾಕಿಸಿದ್ರು ಚಪ್ಪಾಳೆ ಹೊಡಿತಾರೆ. ಸೆಂಟ್ರಲ್ ಎದ್ದು ಹೋಗ್ಬಿಟ್ರೆ ಹೊರಗಡೆ 4 ಜನ ನಿಲ್ಸಿದೀನಿ. ಹಿಂಗ್ ನಿಂತವ್ರೆ. ಯಾಕೆ ನಿಂತವ್ರೆ? ಬಾಯಲ್ಲಿ ಸೀಮೆಣ್ಣೆ ಹಾಕೊಂಡ್ ನಿಂತವ್ರೆ. ಆಚೆ ಬಂದ್ರೆ ಅಂತ ಊದ್ಬಿಟ್ಟು ಬೆಂಕಿ ಹಚ್ಬಿಡ್ತಾರೆ. ನನ್ ಮಗ ನೀನು ಅಂದಂಗೆ ಗೊಬ್ಬರ ಇಲ್ಲ. ಗೊಬ್ಬರ ಫ್ಲವರ್ ಜೊತೆ ಹೋದ. ನನ್ಗೆ ಹೇಳ್ದೇನೆ. ಗೊಬ್ಬರ ಅಲ್ಲ, ಫ್ಲವರ್. ಆಗು ಬಾಯ್ಲಿ ಅಲ್ಲಿ ಕುಂತವಳಲ್ಲ, ಚೆನ್ನಾಗದಾಳಲ್ವೇನೋ ಅವಳು? ಸಖತ್ತಾಗವಳೆ. ಗುರು ಸುಮ್ನೆ ಎಲ್ಲ ಕ್ಯಾಮ್ರಾವೇ. ಕ್ಯಾಮ್ರಾ. ಅಯ್ಯೋ, ಪ್ರವಚನಕ್ಕೆಲ್ಲ ಸಿದ್ಧ ಮಾಡೋಣ. ಕರ್ಕಂಬ ಮತ್ತೆ ಭಕ್ತಾದಿಗಳನ್ನ ಕರ್ಕಬತ್ತೇನೆ. ಬನ್ನಿ ಭಕ್ತಾದಿಗಳೆಲ್ಲ ಬರ್ಬೇಕು. ಬನ್ನಿ ಸ್ವಾಮಿಗಳು ಬಹಳ ಪವಾಡ ಪುರುಷರು. ಬನ್ನಿ ಎಲ್ಲ ಬನ್ನಿ. ಹಾ ಬನ್ನಿ ನಡ್ರಿ. ಬನ್ನಿ ಶಿಷ್ಯೋತ್ತಮ. ಗುರುಜಿ ಅವ್ರನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಅದು ಮೆಡಿಟೇಷನ್ ಮಾಡ್ಸೋಣ ಅಂತ. ನೀನ್ ಅಲ್ಲಿ ಮೆಡಿಟೇಷನ್ ಮಾಡಿದ್ರೆ ಇಲ್ಲಿ ಯಾವನು ತಾಳ ತಟ್ಟೋನು? ಗುರುಗಳು ಬಹಳ ದಿವ್ಯ ದೃಷ್ಟಿ, ಎಲ್ಲಿ ನೋಡಿದ್ರು ಕಂಡಿಡ್ಬಿಡ್ತಾರೆ. ಬನ್ನಿ ಎಲ್ಲ ಇಲ್ಲಿ ಕೂತ್ಕೊಳ್ಳಿ. ಇಲ್ಲೇ ಕೂತ್ಕೊಳ್ಳಿ. ಇಲ್ಲೇ ಸಾಲ ಕೂತ್ಕೊಳ್ಳಿ. ನಿಧಾನವಾಗಿ ಕೂತ್ಕೊಳ್ಳಿ. ನಿಧಾನ ಕೂತ್ಕೊಳ್ಳಿ. ಎಲ್ಲ ಚೆನ್ನಾಗವ್ರೆ. ಸ್ವಾಮಿ, ನನ್ ಭವಿಷ್ಯ ಹೇಗಿದೆ ನೋಡಿ. ಸ್ವಲ್ಪ ತೋರ್ಸು. ಕೈ ತೋರ್ಸಮ್ಮ. ಎಡಗೈಯ ಬಲ್ಗೈಯ ನೋಡಿ, ಯಾವ್ದು ತೋರಿಸ್ತೀಯ? ಗುರುಜಿ ನಮ್ ಶಿಷ್ಯ ನೋಡ್ತಾನೆ ನೋಡಮ್ಮ ಕೈಯ. ರಾಧೆ. ಹೇಳಿ ನಿಮ್ಮ ಬಾಧೆ. ಅಯ್ಯೋ ಪೆದ್ದಿ. ಶಿಷ್ಯೋತ್ತಮ. ಗುರುಜಿ, ನನ್ನ ಪಾದಕಗಳು ಉಂಗುಷ್ಟು ಕಿತ್ತಿದೆ, ಸ್ವಲ್ಪ ತಟ್ಟಿಸ್ಕೊಂಬ. ಭಕ್ತಿ ಸ್ವಾಮಿ, ಪ್ರವಚನ ಮಾಡುವಾಗ ನಾಯಿನರಿಗಳೆಲ್ಲ ಬೊಗಳ್ತಾ ಇದ್ದಾವೆ. ಹೆಚ್ಚು ಮಾಡ್ಕೋಬೇಡ. ಬಾಮ್ಮ, ಹೇಳು, ಏನು ನಿನ್ನ ಸಮಸ್ಯೆ? ಸ್ವಾಮಿ, 8 ದಿನಗಳಿಂದ ನನ್ನ ಗಂಡ. 8 ದಿನದಿಂದ ನಿನ್ನ ಗಂಡ ಊಟನೇ ಮಾಡಿಲ್ಲ ಸ್ವಾಮಿ. ಊಟ ಮಾಡಿಲ್ಲ? ಶಿಷ್ಯೋತ್ತಮ. ಗುರುಜಿ 8 ದಿನದಿಂದ ಇವಳ ಗಂಡ ಊಟ ಮಾಡಿಲ್ವಂತೆ. ಅದೇನ್ ಮಾಡ್ಸು. ಬನ್ನಿ ಕಮ್ ದಿಸ್ ಸೈಡ್. ರಾಧೆ, ನೀವು ಮಾಡಿಸ್ತೀರಾ? ನೋಡಿ, ನಿಮ್ ಗಂಡ ಊಟ ಮಾಡ್ತಾ ಇಲ್ವಾ? ಅದಕ್ಕೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಹೇಳಿ. ಊಟಕ್ಕಿಂತ ಮುಂಚೆ ಹಾಲು ಕೊಡಿಸ್ಬೇಕು. ಶಿಷ್ಯೋತ್ತಮ. ಗುರುಜಿ, ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಜಜ್ಜಿ ಅರ್ಧ ಕುಡಿಸ್ಬಿಟ್ರೆ ಅರ್ಧ ಗಂಟೆಗೆ ಜೀರ್ಣ ಆಗುತ್ತೆ. ಆಮೇಲೆ ನೀನ್ ಬೇಡ ಅಂದ್ರೆ ನಿನ್ ಗಂಡ ಊಟ ಮಾಡ್ತಾನೆ ಇರ್ತಾನೆ. ಅಂತೂ ಮೀರಿ ಊಟ ಮಾಡಿಲ್ಲ ಅಂದ್ರೆ ಗುರುಜಿ ಧೂಳು ಕಣೋ, ಧೂಳು. ಈ ಬಾಂಬನ್ನ ತೆಗೆದುಕೊಂಡು ಒಂದು ಬಟ್ಟಲಲ್ಲಿ ಅಕ್ಕಿ ಹಾಕಿ ಇದನ್ನಿಟ್ಟು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿಗೆ ಇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಗುರುಜಿ ಬತ್ತಿ ಚಿಕ್ಕದಾಗಿದೆಯಲ್ಲ. ನೋಡು ಶಿಷ್ಯೋತ್ತಮ, ಬತ್ತಿ ಎಷ್ಟು ಉದ್ದ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೆಂಗ್ ಸಿಡಿಯುತ್ತೆ ಅನ್ನೋದು ಇಂಪಾರ್ಟೆಂಟ್. ಹಿಡಿತಂತೆ ಕಣಮ್ಮ. ಶಿಷ್ಯೋತ್ತಮ. ಗುರುಜಿ ಪ್ರವಚನವನ್ನು ಶುರು ಮಾಡೋಣವೇ? ಶುರು ಮಾಡಿ. ಕೀರ್ತನಾರಂಭ ಕಾಲದಲ್ಲಿ ಗುರುಜಿ ಭಕ್ತ, ಏನು ಇಷ್ಟೊಂದು ಧಾವಂತದಿಂದ ಬರುತ್ತಿರವೆಲ್ಲ, ಏನು ಕಾರಣ? ನನ್ನ ಭವಿಷ್ಯದಲ್ಲಿ ತುಂಬಾ ಗಂಡಾಂತರಗಳಿದೆ ಗುರುಜಿ. ಗಂಡಾಂತರಗಳಿವೆ? ಒಂದಷ್ಟು ಪ್ರಶ್ನೆಗಳು ಕೇಳಬೇಕಾಗಿತ್ತು. ಪ್ರಶ್ನೆಗಳು? ಶಿಷ್ಯೋತ್ತಮ ಪ್ರಶ್ನೆಗಳು ಕೇಳುತ್ತಾನಂತ ಈಗ. ಅಯ್ಯೋ, ಪ್ರಶ್ನೆ ಕೇಳಕ್ಕೆ ಟೈಮ್ ಇಲ್ಲ. ಬನ್ನಿ ಕುತ್ಕೊಳ್ಳಿ. ಸ್ವಾಮಿಗಳು ಪ್ರವಚನ ಶುರು ಮಾಡ್ತಾರೆ. ಇಲ್ಲೇನ್ ಬೇಡ ಕಂದ, ಅಲ್ಲಿ ಕುತ್ಕೋ. ಅಲ್ಲಿ ಶಿಷ್ಯೋತ್ತಮ ಶುರು ಮಾಡ್ಕೊಳ್ಳಿ. ಶುರು ಮಾಡಲೇ? ಶುರು ಮಾಡಿ. ಕೀರ್ತನಾರಂಭ ಕಾಲದಲ್ಲಿ ಮೆರವ ಪುರದೊಳಗೆ ಹಿರಿಯವ ನೆನ್ನಿಸಿದ ಪರಮ ಪುರುಷ ನಾರಿ ಚರಿತೆಯ ಪಾಡಿ ಪೊಗಳಲ್ ಅತಿ ಮೋದವನ್ನಿಪುದು ಸುರುಚಿರ ಭಾಗ್ಯ ಸುಸಾಧಕವೋ. ಪವಾಡ ಏನಾದ್ರು ಮಾಡೋಣವೇ? ಗುರುಜಿಗಳ ಮಹಿಮೆ ಬಹಳ ದೊಡ್ಡದು ಅನ್ಸುತ್ತೆ. ಸಿಕ್ಕಾಪಟ್ಟೆ ದೊಡ್ಡದು. 1290ರಲ್ಲಿ ಏನಾಯ್ತು ಗೊತ್ತಾ? ಫ್ರೆಂಚರ್ಗೂ ಡಚ್ಚರ್ಗೂ ಯುದ್ಧ ಆಗಿರ್ಬೇಕು. ಆ ಫ್ರೆಂಚರ್ಗೂ ಡಚ್ಚರ್ಗೂ ಜ್ಯೋತಿಷ್ ಹೇಳಿದ್ದು ಇವರೇ. ನಮ್ಮ ಗುರುಜಿಗಳು ಅಂತಿಂತ ಪವಾಡ ಪುರುಷರಲ್ಲ. ಈಗ ನೋಡಿ, ನಮ್ಮ ಗುರುಜಿಗಳು ಆ ಗ್ಲಾಸ್ ನ ಮುಟ್ಟಿದೇನೆ ನೀರ್ ಕುಡಿತಾರೆ. ಟಚ್ ಮಾಡ್ದೆ ಹೆಂಗ್ ನೀರ್ ಕುಡಿದು ಬಿಡ್ತಾರೆ. ನೋಡು ಹೆಂಗ್ ಕುಡಿತಾರಂತ ಗುರುಜಿ. ಎಲ್ಲರೂ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ಏಕಾಗ್ರತೆ ಚಿತ್ತಿಯಿಂದ ಇದನ್ನೇ ನೋಡ್ತೀರಿ.
ವಡಿ ಮಗ ಬಿಡಬೇಡ ಉನ್ನಯ್ಯ ಶ್ರೀರಾಮ್ಪುರ ಗಲ್ಲಿ ಮುಂದಯ್ಯ. ಎಲ್ಲರೂ ತಲೆ ಕಚ್ಚುತ್ತೀನಿ, ಇದನ್ನೇ ನೋಡ್ತೀರಿ. ಎಂತ ಪವಾಡ್ ಪುರುಷರು ನೋಡಿ. ನಿಜವಾಗ್ಲೂ ಬಹಳ ಪವಾಡ್ ಪುರುಷರು. ಹೌದೌದು. ಗುರುಜಿ ನಾನ್ ನಿಮ್ಮ ಹತ್ರ ಒಂದ್ ಪ್ರಶ್ನೆ ಕೇಳ್ಬೇಕು. ಪ್ರಶ್ನೆ ಕೇಳೋರೆಲ್ಲ ಕೇಳ್ಕೋಬಹುದು, ಬೇಗ ಬನ್ನಿ. ಗುರುಜಿ ನಿರಂಜನ್ ಅಂದ್ರೆ ಏನು? ಎಂತಹ ಪ್ರಶ್ನೆ ಇದು? ತುಂಬಾ ಸಿಂಪಲ್. ನಿರ ಅಂದ್ರೆ ನಿರಂತರ, ರಂಜನ್ ಅಂದ್ರೆ ರಂಜನೆ ಕೊಡೋದು. ನಿರಂತರವಾಗಿ ಯಾರು ರಂಜನೆ ಕೊಡ್ತಾರೋ ಅವರೇ ನಿರಂಜನ. ಗುರುಗಳೇ, ಗುರು ಕಿರಣ್ ಅಂದ್ರೆ ಏನು? ಗುರು ಕಿರಣ್ ಅಂದ್ರೆ ಶಿಷ್ಯೋತ್ತಮ. ಗುರುಜಿ ನೀನೇ ಬಿಡಿಸಿ ಹೇಳು. ಏನ್ ಗೊತ್ತು? ನನಗೂ ಬರಲ್ಲ ಕಣ. ಗುರು ಅಂದ್ರೆ ಯಾರು? ಮೇಷ್ಟ್ರು. ಕೀ ಅಂದ್ರೆ ಕೀಬೋರ್ಡ್. ರನ್ ಅಂದ್ರೆ ಓಡೋದು. ಈ ಬೋರ್ಡ್ ಅನ್ನ ಯಾರು ಫಾಸ್ಟ್ ಆಗಿ ನುಡಿಸ್ತಾರೋ ಅವರೇ ಗುರು ಕಿರಣ್. ಗುರುಜಿ, ಈ ಕತ್ತಲು ಮತ್ತು ಬೆಳಕಿಗೆ ಇರೋ ವ್ಯತ್ಯಾಸ ಏನು? ಇದು ಒಳ್ಳೆ ಪ್ರಶ್ನೆ. ಬೆಳಕು ಎಂದರೆ ರಚಿತಾರಾಮ್, ಕತ್ಲು ಅಂದ್ರೆ ಸೀತಾರಾಮ್. ಯಾಕೆ ತೆಂಗಿನಕಾಯಿ ತಂದಿದ್ಯಾ ಭಕ್ತ? ನಮ್ ತಾತ ಕೊಟ್ ಕಳ್ಸವ್ರೆ. ಏನಕ್ಕೆ? ಗುರೂಜಿ ಸತ್ಯವಂತರಾಗಿದ್ರೆ ಅವ್ರ ತಲೆ ಮೇಲೆ ನೋಡಿ 2 ಓಳಾಯ್ತದಂತ. ನಿಮ್ ತಾತ ಸಖತ್ತಾಗಿ ಹೇಳ್ಕೊಟ್ಟವ್ರೆ. ನಮ್ ಗುರುಜಿಗಳು ಬಹಳ ಸ್ಟ್ರಾಂಗು. ಟ್ರೈ ಮಾಡು. ಮೂಡ ಶಿಷ್ಯೋತ್ತಮ, ಈ ಪುಟ್ಕೋಶಿ ತೆಂಗಿನಕಾಯಿ ಹೊಡಕ್ಕೆ ಈ ಮೇಧಾವಿ ತಲೆನೇ ಬೇಕೇನೋ? ಅದಕ್ಕಂತೆ ನಮ್ ಶಿಷ್ಯ ಅದನ್ನ ನಮ್ ಶಿಷ್ಯನ್ ತಲೆ ಮೇಲೆ ನೋಡಿ. ಜೈ ಗುರೂಜಿ! ಏನ್ ಪವಾಡ ಪುರುಷರು ಗುರೂಜಿ ನೀವು. ಅಯ್ಯೋ, ನನ್ನ ಮಗನೇ ನನಗೆ ಕೊಟ್ಟಡ ಬಿಟ್ಟದ ನಾ ತಲೆ ಹೊಡೆದ್ ಬಿಡೋದು. ಹೊಡೆದ ಬಿಟ್ಟ ನಿಜವಾಗ್ಲು. ಶಿಷ್ಯನಾಗಿ ನಾನೇ ಇಷ್ಟು ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನು ನಮ್ ಗುರುಗಳು ಹೆಂಗ್ ಮಾಡ್ಬೇಡ ಯೋಚನೆ ಮಾಡಿ. ಈಗ ನೋಡಿ ನಮ್ ಗುರುಗಳು ಕರ್ಪೂರನ ಬೆಂಕಿ ಹಚ್ಕೊಂಡು ಅರ್ಧ ಗಂಟೆ ಅಂಗೈಲಿ ಇಟ್ಕೋತಾರೆ. ಪವಾಡ ಪುರುಷರು, ಬಹಳ ಪವಾಡ ಪುರುಷರು. ಎಲ್ಲರೂ ಸ್ವಲ್ಪ ಕಣ್ಣನ್ನ ಮುಚ್ಚಿ. ನಮ್ ತಾಣೆ ಅಗಲ ಕಡೆ ಕೈ ಸುಡುತ್ತ ಕಣ. ಅವ್ನು ನಿಜವಾಗ್ಲೂ ಹೊಡೆದ ಬಿಟ್ಟ ಕಣ. ಬೇಡ ಕಣಲ್ಲ, ನೋಡು ಎಲ್ರು ಕಣ್ಣು ಬಿಡಿ. ಈಗ ನೋಡಿ ಗುರುಜಿ. ಅಯ್ಯ ಬೇಡ ಕಣಲ್ಲ. ಗುರೂಜಿ ಮುಖನೇ ನೋಡ್ತಾ ಇರ್ಬೇಕು, ಎಷ್ಟು ಬಣ್ಣದ ರೀತಿ ಬದಲಾಗುತ್ತೆ ಅಂತ ಎಲ್ಲರೂ ನೋಡ್ತಾ ಇರ್ರಿ. ಇದೇ ಕರ್ಪೂರ ತಗೊಂಡು ಬಾಯಲ್ಲಿ ಇಟ್ಕೋತಾರೆ. ಗುರುಗಳೇ, ನಿಜವಾಗ್ಲೂ ನೀವು ಪವಾಡ ಪುರುಷರು ಗುರುಗಳೇ. ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ಕೋಬಹುದು ಭಕ್ತಾದಿಗಳು. ನಾ ಕೇಳ್ತೀನಿ. ನಿನಗೆ ಆಮೇಲೆ ನಾನು ಹೇಳ್ಕೊಡ್ತೀನಿ, ಸುಮ್ಕೆ. ಯಾರೊಬ್ರು ಹೇಳಿಪ್ಪ ಸಾಕು. ಗುರುಗಳೇ, ನಾನು ನನ್ನ ತೋಟದಲ್ಲಿ 500 ಹಂದಿ ಸಾಕಿವ್ನೆ. ಅವು 1000 ಹಂದಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗುರುಜಿ? ನೀನೇನು ಮಾಡಕ್ ಹೋಗ್ಬೇಡ, ಅದ್ರ ಪಾಡ್ಗ ಅದ್ರ ಬಿಡು, ಅವೇ ಮಾಡ್ಕತ್ತವೆ. ಎಂತಹ ಉತ್ತರ ಗುರುಗಳೇ, ಯಾರು ಇವ್ ಭಕ್ತ? ಹೇಳ್ದೆ ಕೇಳ್ದೆ ಬತ್ತವನಲ್ಲ, ಕೇಳಿದ ಒಳಗೇನು ಗೊತ್ತಿರುವನಲ್ಲ. ನಂಗೆ ಯಾಕೋ ಅನುಮಾನ. ಏನು ಅನುಮಾನ? ನೀವು ಗುರುಗಳ ಅಂತ ಅನುಮಾನ. ಇದೇ ಹಿಂಗ್ ಮಾತಾಡ್ತಾ ಇದ್ಯಾ? ಬಹಳ ಪೌಡ್ ಪುರುಷರು. ಕೇಳ್ಕೊ. ಸರಿ, ನಾನೊಂದು ಪ್ರಶ್ನೆ ಇದೆ. ನನಗೆ 8 ಮಕ್ಕಳು. ಇನ್ನು ಮುಂದೆ ಮಕ್ಕಳಾಗಬಾರ್ದು ಅಂದ್ರೆ ನಾನು ಏನ್ ಮಾಡ್ಬೇಕು? ಏನು ಮಾಡ್ಬೇಡ, ಸುಮ್ನೆ ಇರು ಸಾಕು. ಆಮೇಲೆ ಈ ಪ್ರೇಮ ಅಂದ್ರೆ ಏನು? ಪ್ರೇಮ ಉಪೇಂದ್ರ ಸಿನಿಮಾದಲ್ಲಿ ಸೈಡ್ ಕರ್ಕೊಂಡು ಹೋಗಿ ನಕ್ಷತ್ರ ತೋರಿಸ್ತಾರಲ್ಲ, ಅವರೇ ಪ್ರೇಮ. ಪ್ರೇಮ ಎಂದರೆ ಅವರಲ್ಲ. ಪ್ರೇಮ ಅಂದರೆ ಏನು? ಪ್ರೇಮ ಎಂದರೆ ಯಜಮಾನ ಸಿನಿಮಾದಲ್ಲಿ ಇದರಲ್ಲ, ಅವರು ಪ್ರೇಮ. ಈಗ ನೋಡು, ನಮ್ಮ ಗುರುಜಿಗಳು ಅಂತಿಂತ ಪವಾಡ ಪುರುಷರಲ್ಲ. ಅವ್ರ ಮೇಲೆ ಸೈಜ್ ಗಲ್ ಎತ್ತಾಕಿದ್ರು ಏನು ಆಗಲ್ಲ. ಈಗ ನೋಡಿ, ಗುರುಜಿ ಅವ್ರು ನಿಂತ್ಕತಾರೆ. ನಾನು ಎಷ್ಟು ನೋಡಿದ್ರು ಒಂಚೂರು ಅಲ್ಲಾಡಲ್ಲ, ಒಂಚೂರು ನೋವೇ ಆಗಲ್ಲ. ಭಕ್ತಾದಿಗಳೇ, ಸ್ವಲ್ಪ ಕಣ್ಣನ್ನು ಮುಚ್ಚಿಕೊಳ್ಳಿ, ಕಣ್ಣನ್ನು ಮುಚ್ಚಿಕೊಳ್ಳಿ. ಬೇಡ ಕಣ್ಣಲ್ಲ. ಮತ್ತೆ ನನ್ನ ಮಗನೇ ತೆಂಗಿನಕಾಯಿ ಹೊಡ್ತಾರೆ ನನಗೆ. ಈಗ ನಿಂತ್ಕೊ, ಎಲ್ಲ ಕಣ್ಣು ಬಿಟ್ಬಿಡಿ. ನೋಡಿ, ಈಗ ಗುರುಜಿಗಳು ಯಾವ ರೀತಿ ಇರ್ತಾರಂತ ನೋಡಿ, ಒಂಚೂರು ಮುಖ ಭಾವನೆ ಬದಲಾಗಲ್ಲ. ನೋಡಿ,
ಎಲ್ಲರೂ ಕಣ್ಣನ್ನು ಮುಚ್ಚಿಕೊಳ್ಳಿ. ಎಲ್ಲ ಕಣ್ಣು ಬಿಟ್ಬಿಡಿ. ನೋಡಿ ಈಗ ಮಹಾ ಮಂಗಳಾರತಿ ಟೈಮ್ ಆಯ್ತು. ಅಯ್ಯೋ ಅಯ್ಯೋ ಗುರುಗಳಿಗೆ ಮೂಡ್ ಬಂದಿದೆ. ಈಗೆಲ್ಲ ದೇವ್ರು ಕಾಣಿಸುತ್ತೆ. ನೀವು ಯಾವುದೇ ಕಾರಣಕ್ಕೂ ಕಣ್ಣು ಬಿಡಕ್ ಹೋಗ್ಬೇಡಿ. ದೇವ್ರು ಬಂದ್ಬಿಟ್ಟು ನಿಮ್ನ ಸ್ಪರ್ಶ ಮಾಡ್ತಾನೆ. ಗುರುಜಿ, ಭಕ್ತಾದಿಗಳೇ, ಇರುವುದೆಲ್ಲವ ಬಿಟ್ಟು ಕುಣಿಯಿರಿ ತಕ್ಕ ತಾಯಿ. ಅಯ್ಯೋ ನನ್ ಕೈನೇ ಕಾಣಿಸ್ತಾ ಇಲ್ಲ. ನನ್ನ ಬ್ರಾಸ್ಲೆಟ್ ಕಾಣಿಸ್ತಿಲ್ಲ. ನಾಯಿ ನನ್ ಮಗನೇ, ನನ್ನ ದೇವ್ರು ದೇವ್ರು ಅಂತ ಇರೋ ಬರೋದೆಲ್ಲ ದೇವ್ಕೊಂಡು ಹೋಗ್ಬಿಟ್ಟಲ್ಲೋ. ಓಕೆ 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 ಸ್ಟಾಪ್. ಹೇಗಿತ್ತು ಈ ಒಂದು ಪ್ರವಚನ? ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸ್ ಶಿವು ಪಾವಗಡ ಸೂಪರ್. ಈ ರೌಡೀಸ್ ಈ ಕಡೆ ಶಿಫ್ಟ್ ಆಗೋದು ಆಕ್ಚುಲಿ ಇದಕ್ಕೆ ಡಿಮಾಂಡ್ ಇದೆ, ಇದಕ್ಕೆ ಒಳ್ಳೆ ಡಿಮಾಂಡ್ ಇದೆ. ಬಟ್ ಬಿಸ್ನೆಸ್ ಲೆಕ್ಕ ಹಾಕಿದ್ರೆ ದುಡ್ಡು ಐ ಥಿಂಕ್ ಹೈಯೆಸ್ಟ್ ಕಲೆಕ್ಷನ್. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಆಕ್ಚುಲಿ ರೌಡಿಗಳಿಗಿಂತ ಇದೇ ಜಾಸ್ತಿ ಇದೆ. ಆಮೇಲೆ ದುಡ್ಡು ಎಲ್ಲ ಕಡೆಯಿಂದ ಬರುತ್ತೆ, ಆನ್ಲೈನು ಬರುತ್ತೆ, ವಿದೇಶದಿಂದಲೂ ಬರುತ್ತೆ. ಸೊ ಇದಕ್ಕೆ ಈಗೇನು ಐ ಥಿಂಕ್ ಈ ಟ್ಯಾಕ್ಸ್ ಬ್ರ್ಯಾಕೆಟ್ ಅಲ್ಲಿ ಬರಲ್ಲ. ಒಂದು ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ಅಗ್ರಿಕಲ್ಚರ್ಗಿಂತ ಒಳ್ಳೆ ಬಿಸ್ನೆಸ್ ಇದು. ಸೊ ಇದಕ್ಕೆ ನೀವು ಹೊಸ ಆಶ್ರಮ ಶುರು ಮಾಡಿದ್ದೀರಾ, ಇದಕ್ಕೆ ಒಂದು ಕಂಗ್ರ್ಯಾಚುಲೇಷನ್ಸು. ಬಂದ್ರೆ ನಾನು ಒಂದು ಶಿಷ್ಯನಾಗ್ತೀನಿ ಬೇಗದಲ್ಲಿ, ಸ್ವಲ್ಪ ನೋಡ್ಕೊಳ್ಳಿ. ಗುರುನೇ ಶಿಷ್ಯ. ಥ್ಯಾಂಕ್ ಯು ವೆರಿ ಮಚ್. ಸ್ವಾಮೀಜಿ ಹತ್ರ ಯಾವ್ದನ್ನ ಹೋಗಿ ಈ ತರ ಮೋಸ ಹೋಗಿ ಪ್ರವಚನ ಕೇಳಿ ಸಾಧ್ಯನೇ ಇಲ್ಲ. ಎಸ್ ಸ್ಕಿಟ್ ಆಗಿತ್ತು. ಸ್ಕಿಟ್ ಅದೇ ನಾನು ಫಸ್ಟ್ ಅವ್ರಿಬ್ರು ಬಂದ ತಕ್ಷಣ ನನ್ಗೆ ಅನ್ಸಿದೆ, ಒಬ್ಬ 420 ಒಬ್ಬ 840. ಅವರು ನೋಡಕ್ ಮಾತ್ರ ಸೌಮ್ಯವಾಗಿ ಪಾಪ ಅನ್ಸ್ತಾರೆ, ಬಟ್ ನೋಡಕ್ ಮಾತ್ರ ಸೈಲೆಂಟು, ಒಳಗಡೆ ಬಹಳ ವೈಲೆಂಟು. ನಾನು ಒಂದೇ ಒಂದು ಶಾರ್ಟ್ ಅಲ್ಲಿ ಅವನ ಎಕ್ಸ್ಪ್ರೆಷನ್ಸ್ ಅಲ್ಲಿ ತಿಳ್ಕೊಂಡ್ಬಿಟ್ಟೆ ಈ ಸ್ವಾಮೀಜಿಗಳೇನು ಅಂತ. ಕರೆಕ್ಟಾ? ಸ್ವಾಮೀಜಿ ಈ ಸ್ವಾಮೀಜಿ ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿತ್ತು. ಅಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್. 400 ಇನ್ಮೇಲಿಂದ ಅವ್ರಿಬ್ರು ಹೆಸರು 400. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎನರ್ಜಿ ತುಂಬಾ ಚೆನ್ನಾಗಿತ್ತು, ಡ್ರಾಪ್ ಆಗಿಲ್ಲ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು. ಐ ಥಿಂಕ್ ಆಮೇಲಿಂದ ಬಂದು ಎಂಟ್ರಿ ಆಗ್ತಾ ಇದ್ದಿದ್ದು ಗೆಸ್ಟ್ ಅಪಿಯರೆನ್ಸ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಎನರ್ಜಿ ಲೆವೆಲ್ ತುಂಬಾ ಚೆನ್ನಾಗಿತ್ತು. ಐ ಎಂಜಾಯ್ಡ್ ಇಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಒಂದೊಳ್ಳೆ ಅದ್ಭುತವಾದ ಸ್ಕಿಟ್ ಅನ್ನು ನೋಡ್ಕೊಂಡ್ ಬಂದಿದ್ದಾಯ್ತು. ಈಗ ಮುಂದಿನ ಸ್ಕಿಟ್ಗೆ ಹೋಗುವಂತ ಸಮಯ. ಆ ಮುಂದಿನ ಸ್ಕಿಟ್, ಮದುವೆ ಶಾಸ್ತ್ರಕ್ಕೆ ಬೇಕು ಎಳ್ಳು ಜೀರಿಗೆ, ಹುಡುಗರು ರಾತ್ರಿ ಆದ್ರೆ ಕುಡಿಯಕ್ಕೆ ಹೋಗ್ತಾರೆ ಬಾರಿಗೆ, ರಚಿತಾ ಮೇಡಮ್ ಕಣ್ಣಲ್ಲಿ ಕಾಡಿಗೆ, ರಾಮನ್ನು ಹೊರಟಿದು ಕಾಡಿಗೆ, ಶ್ರಾವಣ ಬಂತು ಕಾಡಿಗೆ ಊರಿಗೆ. ಅದ್ಭುತ ಸರ್, ಅದ್ಭುತ. ತಾವು ಯಾರು, ಯಾಕೆ ಬಂದ್ರಿ, ಎಲ್ಲಿಂದ ಬಂದ್ರಿ? ಹೆಸರಿಗೆ ಹೆಸರಿಟ್ಟು ಹೆಸರುವಾಸಿ ಮಾಡದವರ ಹೆಸರೇ ಇಲ್ಲಿ ಹೆಸರಾದ ಇಲ್ಲದ ಆದ್ಮೇಲೆ ಹೆಸರಲ್ಲಿಂದೇ ಬಿಡಿ. ಆದ್ರೂ ಈ ದೇಹನ ಗುರುತಿಸ್ಬೇಕು ಅಂತ ಒಂದು ಹೆಸರು ಬೇಕಲ್ವೇ? ಅದಕ್ಕೆ ಪರಕುಲವಾಸಿ ಅಂತ ಇಟ್ಕೊಂಡಿದೀನಿ. ಪರಕುಲವಾಸಿ? ಹೌದು. ಪಂಪ ಅವ್ರಿದಾರಲ್ಲ, ಅವರಿಂದ ಪಾ ತಗೊಂಡೆ, ರನ್ನ ಅವರಿಂದ ರಾ ತಗೊಂಡೆ, ಕುವೆಂಪು ಅವರಿಂದ ಕೂ ತಗೊಂಡೆ, ವಾಲ್ಮೀಕಿ ಅವರಿದ್ದಾರಲ್ಲ ಅವರಿಂದ ವಾ ತಗೊಂಡೆ, ಸಿದ್ದೇಶ್ ಅವರಿದ್ದಾರಲ್ಲ ಅವನಿಂದ ಸಿ ತಗೊಂಡೆ. ಪರಕುಲವಾಸಿ ಅಂತ ಇಟ್ಕೊಂಡೆ. ಸರಿ, ಇವಾಗ ಏನ್ ಇಲ್ಲಿ ಬಂದ ಉದ್ದೇಶ ಏನು? ನಮ್ಮಣ್ಣ ಸಿಕ್ಕಾಪಟ್ಟೆ ಕತೆ ಬರ್ತಿದ್ದಾರೆ. ಆ ಕತೆನೆಲ್ಲ ಹೇಳಿದ್ರೆ ಸುಖ ಇಲ್ಲಣ್ಣ. ಅಣ್ಣೊಂದೇ ಒಂದ್ ಲೈಫ್ ಸ್ಟೋರಿ ಇದೆ, ಹೇಳ್ತೀನಿ. ನಮ್ಮಣ್ಣ ತುಂಬಾ ಬಡವರಣ್ಣ. ಒಂದ್ ದಿವ್ಸ ಅವ್ರಪ್ಪ ಸತ್ತೋಗ್ಬಿಟ್ರಣ್ಣ. ಇವ್ರು ಯಾವ್ದು ಬೇಡ ಅಂತ ಬೆಂಗಳೂರಿಗೆ ಬಸ್ ಹತ್ಕೊಂಡ್ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದಾರೆ ಅಣ್ಣ. ಪಕ್ಕದಲ್ಲಿ ಯಾರೋ ಒಬ್ಬನ ಕೊಲೆ ಮಾಡಿ ಹೋಗ್ಬಿಟ್ಟಿದ್ದಾನೆ. ಅವತ್ತು ನಮ್ಮಣ್ಣ ಕಟ್ಟಿದ್ನ ಬಿಚ್ಚಕ್ ಹೋಗಿದ್ದೆ ಸೈಯಣ್ಣ, ಪೊಲೀಸ್ನವ್ರು ಎತ್ತಾಕೊಂಡೋಗಿ ಒಳಗ ಹಾಕ್ಬಿಟ್ರಣ್ಣ. ನಮ್ಮಣ್ಣ ಜೈಲ್ ಒಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ಸ್ಕೆಚ್ ಅಣ್ಣ. ಅಲ್ಲಿರೋ ಒಂದು ನಲ್ಲಿ ಪೈಪನ್ನ ಕಿತ್ಕೊಂಡು ಹೊಡಿತಾರಣ್ಣ. ಒಬ್ಬನ ಕಾಲು ಬೆರಳೆ ತುಂಡಣ್ಣ. ನೆಕ್ಸ್ಟ್ ಕಟ್ ಮಾಡಿದ್ರೆ ನಮ್ಮಣ್ಣ ದೊಡ್ಡ ರೌಡಿ ಅಣ್ಣ, ಜುಟ್ಟು ಗಿಟ್ಟೆಲ್ಲ ಬಿಟ್ಕೊಬಿಟ್ಟಿದ್ದಾರೆ. ಅಯ್ಯೋ ಏನಂತೀರಣ್ಣ, ಅವತ್ತು ಕೊಚ್ಚಿದ್ದು
ನೆಕ್ಸ್ಟ್ ಕಟ್ ಮಾಡಿದ್ರೆ ಅವ್ರ ಅಮ್ಮ ಇವನ್ನ ಉಡ್ಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ ಅಣ್ಣ. ಅವ್ರ ತಾಯಿ ಇವ್ರಿಗೆ ಕಾದು ಕಾದು ದೇವಸ್ಥಾನ ಮುಂದೆನೆ ಪ್ರಾಣ ಬಿಟ್ಟಿದ್ದಾರೆ. ನಮ್ಮ ಅಣ್ಣ ಅವ್ರ ಅಮ್ಮನ ಹೆಣದ ಮುಂದೆ ಟನ್ 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 ಅಂಕೊಂಡು ಹಾಕೊಂಡು ಟನ್ 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 ಅಂತ ಕುಣಿದಿದ್ದಾರೆ. ಗೊತ್ತಿಲ್ಲ ಅಣ್ಣ, ನನಗೆ ಅನ್ನ ಹಾಕಿದಾರಣ್ಣ. ಅವ್ರ ಲೈಫ್ ಸ್ಟೋರಿ ಜಗತ್ತಿಗೆ ಗೊತ್ತಾಗತ್ ಬೇಡವಾ? ಜಗತ್ತಿಗೆ 100 ಡೇಸ್ 200 ಡೇಸ್ ಗೊತ್ತಾಗಿದೆ ಕಣ. 300 ಡೇಸ್ ಗೊತ್ತಾಗಿದೆ. ಆಲ್ರೆಡಿ ಗೊತ್ತಾಗಿದೆ. ಟಿವಿಲೂ ಗೊತ್ತಾಗಿದೆ ಕಣ. ಯಾರು ಹೇಳಿದ? ಪಕ್ಕ ಕೊಡ್ದು ಬಿಡ್ತೀನಿ ನಾನು. ಜೋಗಿ ಜೋಗಯ್ಯ ಕತೆ ಹೇಳ್ಬಿಟ್ಟು. ಯಾವ್ದು ಜೋಗಯ್ಯ ಕತೆ? ಇದು ಅಣ್ಣ ದಿವಾಕರಣ್ಣನ ಕತೆ. ಅದನ್ನು ಕದ್ಬಿಟ್ರ? ಅದು ಅಯ್ಯೋ ದೇವ್ರೆ. ಒಳ್ಳೆ ಮಾತಲ್ಲಿ ಇಬ್ಬರಿಗೂ ಹೇಳ್ತಾಯಿನಿ, ನಿಮ್ಮಿಬ್ಬರಿಗೂ ನಮ್ಮ ಇಂಡಸ್ಟ್ರಿಲೇ ಬದುಕಬೇಕು ಅನ್ನೋ ಆಸೆ ಇದ್ರೆ ಯಾರಿಗೂ ಹೇಳ್ದೆ, ಯಾರ ಕಣ್ಗೂ ಬಿಡದೆ ಹೊರಟು ಕೊಡಿ. ಶಿಷ್ಯ ಅಣ್ಣ ಇವಾಗ ಹೋಗೋಣ. ನೆಕ್ಸ್ಟ್ ಟೈಮ್ ಇನ್ನೂ ಒಂದು ಅಣ್ಣ. ಬಾ ಶಿಷ್ಯ. ಸತ್ಯಕ್ಕೆ ಬೆಲೆ ಇಲ್ಲ, ಎಲ್ಲ ತುಳಿತಾರೆ. ಬಾ ಅಣ್ಣ. ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಒಣಗಿರೋ ಮರದಲ್ಲಿ ಹೂ ಅರಳೋದು, ಮರುಭೂಮಿನಲ್ಲಿ ಜಲ ಹುಡುಕೋದು ಎರಡೂ ಒಂದೇ. ಈಗ ಈ ವೇದಾಂತ ಯಾಕೆ ಅಂದ್ರ, ಇಲ್ಲಿ ಒಂದ್ ಅಜ್ಜಿಗೆ ಪ್ರೇಮಾಂಕುರ ಆಗಿದೆ. ಚಟ್ಟ ಹತ್ತೋ ಟೈಮಲ್ಲಿ ಚಟ್ಲಿ ತಿನ್ನೋ ಆಸೆ ಯಾಕೆ ಅಂತ ಅಜ್ಜಿನೇ ಕೇಳ್ಬೋಣ. ಬನ್ನಿ ಅಜ್ಜಿ, ಬನ್ನಿ. ಏನ್ ನಿರಂಜನ್ ಅಂಕಲ್ ಆ ಕಡೆ ನೋಡ್ತಾ ಇದ್ದೀರಾ? ನಾನೇನ್ ಸಾಮಾನ್ಯದನು ಅನ್ಕೊಂಡ್ರ? ನಾನ್ ಆಚೆ ಕಡೆ ಹೋದ್ರೆ ಸಾಕು, ಇರೋ ಬರ ಹುಡುಗಿರೆಲ್ಲ ಅದು ಕೊಡು ಚಿಲ್ಲರ್, ಅದು ಕೊಡು ಚಿಲ್ಲರ್ ಅಂತಾರೆ. ಏನು ಅಂತ ಕೇಳ್ತೆ, ಇತ್ತೀಚೆಗೆ ಅವ್ರಿಗೆ ಕೇಳಿದ ಕೂಡಲೇ ಕೊಡ್ತಾ ಇರ್ತೀನಿ. ಏನ್ ಕೊಡ್ತೀಯೋ? ಬಿಲ್ಡಪ್. ಬೈ ನನ್ನ ಹೆಸರು ಮಾಮ ಅಂತ. ಅಂದ್ರೆ ಮಾದಪ್ಪ ಮಂಜುನಾಥ ಅಂತ, ಮದ್ವೆ ಬ್ರೋಕರ್. ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಲ್ರು ಮಾಮ ಮಾಮ ಅಂತ ಕರೀತಾರೆ. ಎಲ್ಲ ಹುಡುಗಿರು ನನ್ನ ಮಾಮ ಅಂತ ಕರಿಬಹುದು. ಮೇಡಮ್ ನೀವು ಮಂಜು ಮಾಮ ಅಂತ ಕರೆದ್ರೆ ನಂಗೇನ್ ಬೇಜಾರಿಲ್ಲ. ಇದುವರೆಗೂ ಸುಮಾರು ಒಂದು 200-300 ಮದುವೆ ಮಾಡ್ಬಿಟ್ಟಿದ್ದೀನಪ್ಪ. ಎಲ್ಲಾ ಮದುವೆನು ಕೊಟ್ಟೋಗಿದಾವೆ ಅಂತ ಅನ್ಕೋಬೇಡಿ. ಆರಾಮಾಗಿ ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಸಂಸಾರ ಚೆನ್ನಾಗಿದೆ. ನನ್ನ ಸ್ಪೆಷಾಲಿಟಿ ಏನೋ ಗೊತ್ತು ಮೇಡಮ್, ಮದುವೆ ಮಾಡಿಸಿದ್ರೆ ಪ್ರಸ್ಥಾನು ನಾನೇ ಮಾಡ್ತೀನಿ. ಅಂದ್ರೆ ಪ್ರಸ್ತಕ್ಕೂ ರೆಡಿ ನಾನೇ ಮಾಡ್ತೀನಿ ಅಂತ. ಯಾಕೋ ಸಾಂಗ್ ನ ಸ್ಟಾಪ್ ಮಾಡಿದ್ರಿ? ನನ್ನ ಆಫೀಸಲ್ಲಿ ಹೆಣ ಬೀಳೋದ್ ನೋಡಕ್ ನನಗಿಷ್ಟ ಇಲ್ಲ. ಮುದುಕಿ, ಶವಯಾತ್ರೆಗೆ ಯಾವನಾದ್ರೂ DJ ಸಾಂಗ್ ಹಾಕೊಂಡು ಹೋಗ್ತಾರೇನೆ? ಟೀ ಮಾಡೋಕ್ಕೂ ಟಯರ್ಡ್ ಆಗೋ ವಯಸ್ಸಲ್ಲಿ ಬೇಕಾ ಈ ಶೋಕಿ ನಿನಗೆ? ವಯಸ್ಸು ಬಗ್ಗೆ ಮಾತಾಡಿದ್ರೆ ಮುಖ ಕಿತ್ತೋಗೋವರೆಗೂ ಹೊಡಿತೀನಿ. ತಗೊಳಪ್ಪ, ಜೋರಾಗಿ ಕೆಮ್ಮಿದ್ರೆ ತಾನೇ ನಿಗರ್ಕೊಂಡ್ಬಿಡ್ತಾಳೆ, ಇವಳು ನನಗೆ ಹೊಡಿತಾಳೆ ಅಷ್ಟೇ. ನೀರ್ ಕೊಡ್ತೀನಿ, ನೀರೇ ಇಲ್ವಲ್ಲ, ತಗೋ ಬೆಳ್ಚಿಪು. ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊ. ನನಗಿನ್ನು ವಯಸ್ಸು 20 ಕಣ. ಬರೀ 20? ಪ್ಲಸ್ 20 ಪ್ಲಸ್ 20 ಹೆಂಗೆ ಕೂಡ್ಸಿ ಕಳೆದ್ರು ವಯಸ್ಸು 20 ಕಣ. ಬದುಕಿ, ನಾನು ಕಣ್ಣಲ್ಲಿ ಏನ್ ದೊಣ್ಣೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನ? ನೀನಲ್ಲೇ ಹಳೆ ಕಿತ್ತೋಗಿರೋ ಶಿಲೆ ಇದ್ದಂಗಿದ್ದಾಳೆ ಇವಳು. ಚೋಕಿ ಕೊಡಕ್ ಬರ್ತಾಳೆ. ಒಳಕಲ್ಲು ಎಷ್ಟು ಹಳೇದಾದ್ರೆ ಏನು, ಕೆಲಸ ಅರಿಯದೆ ತಾನೆ. ಬಂದಿರೋ ಕೆಲಸ ಏನಂತ ಬಗಳು? ಹಸ್ತವನು ಹೋಟೆಲ್ಗೆ ಯಾಕೆ ಬರ್ತಾನೆ? ಮಲ್ಕೊಳಕ್ಕೆ. ಇನ್ನೇನ್ ಮುದುಕಿ, ಊಟ ಮಾಡಕ್ ಬರ್ತಾನೆ. ನಾನು ಅದಕ್ಕೆ ಬಂದಿವ್ನಿ. ನನಗೊಂದು ಕಟ್ಟು ಮಸ್ತಾಗಿರೋ ಹುಡ್ಗನ್ ತೋರಿಸಿ ಮದ್ವೆ ಮಾಡ್ಸೋ. ಅಯ್ಯ, ನಿನ್ನ ಮುದುಕಿ ಅನ್ನೋದು ನೋಡೋದಿಲ್ಲ, ಹೊಡೆದಾಕ್ ಬಿಡ್ತೇನೆ ಅಷ್ಟೇ. ಬ್ರಾಂಡೆಡ್ ಮಜಾ ಭಾರತದಲ್ಲೇ ಹೀರೋ ಮಟೀರಿಯಲ್ ಅಮ್ಮ. ನನಗೆ ಒಂದು ಹುಡುಗಿ ಸಿಕ್ಕಿಲ್ಲ, ಇನ್ನು ಮುದುಕಿಗೆ ಸಿಕ್ಬಿಡ್ತಾನ ಹುಡುಗ. ಅಂದ್ರೆ ನಿನಗಿನ್ನೂ ಮದ್ವೆ ಆಗಿಲ್ವಾ ಹುಡುಗ? ಏನೇ ಮುದ್ಕೆ, ಬಿಸಿ ಬಿಸಿ ಬಿರಿಯಾನಿನ ಎದುರಿಡ್ಕೊಂಡು ಹಸ್ಕೊಂಡು ಯಾಕೋ ಇರ್ತೀಯ? ಅಂದ್ರೆ ಮಾಮ, ನನ್ನ ಮದ್ವೆಯಾಗು ಮಾಮ. ಮಾಮ ಮಾಮ ಮಂಜು ಮಾಮ, ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ಹೇಳು. ಇಡೀ ಮಜಾ ಭಾರತದಲ್ಲಿ ಹೀರೋಯಿನ್ ಮೆಟೀರಿಯಲ್ ಅಂತ ನಾನು ಒಬ್ಳೇ ಇರೋದು. ನಾನೇ ನಿನ್ನ ಕಣ್ಣು ಕಾಣಿಸ್ತಿಲ್ವೇನೋ? ಪೀಕೆ ಅಜ್ಜಿ, ನೀವು ತುಂಬಾ ಪೀಕಲ್ಲಿ ಇದ್ದೀರಾ ಅಜ್ಜಿ. ನಿಮ್ ರೇಂಜ್ ನ ಮುಟ್ಟೋ ಶಕ್ತಿ ನಮ್ಮ ಹತ್ರ ಇಲ್ಲ ಅಜ್ಜಿ. ಆದ್ರೂ ನಾನು ನಿನ್ನ ಬಿಡಲ್ಲ. ಇಷ್ಟ ಅವಸರ ಮಾಡ್ತೀಯಲ್ಲ, ಇಷ್ಟ ದಿನ ಹೆಂಗ್ ಸುಮ್ನೆ ಐತೆ? ಗಾಡಿ ಹೊಸ್ತಾಗಿದ್ದಾಗ್ಲೇ ಯಾರನ್ನಾದ್ರೂ ಡ್ರೈವರ್ ನೋಡ್ಕೊಳ್ಳೋದಲ್ವಾ? ಏನ್ ಮಾಡೋದು, ಗಾಡಿ ಹೊಸ್ತಾಗಿದ್ದಾಗ ಯಾರಾದ್ರೂ ಮುಟ್ಟಿದ್ರೆ ಸ್ಕ್ರಾಚ್ ಆಗುತ್ತೆ ಅನ್ನೋದು ಕಾಮನ್ ಅಲ್ವಾ? ಅದು ಅಲ್ಲದೆ ನಾನೊಬ್ಳು ಕೋಟ್ಯಾಧೀಶ್ವರನ್ ಮಗಳು, ನಮ್ಮಪ್ಪ MLA ಆಗಿದ್ರು. ನಾನು ಹುಡುಗರ್ನ ಸೆಲೆಕ್ಟ್ ಮಾಡ್ತಾ 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 ಎಲೆಕ್ಷನ್ ಬಂದ್ಬಿಡೋದು. ನಮ್ಮಪ್ಪನಿಗೆ ವೋಟ್ ಸಿಕ್ಕಿಲ್ಲ, ನನಗೆ ಸೀಟ್ ಸಿಕ್ಕಿಲ್ಲ. ಹಿಂಗೆ ನನ್ನ ಮದುವೆ ಮುಂದಕ್ಕೆ ಹೋಗಿ 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 ನಮ್ಮಪ್ಪನೇ ಮೇಲೆ ಹೋಗ್ಬಿಟ್ಟ ಕಣೋ.
ಅಳ್ಬೇಡ, ಸಮಾಧಾನ ಮಾಡ್ಕೋ ಅಜ್ಜಿ, ಸಮಾಧಾನ ಮಾಡ್ಕೋ. ಇವಾಗ ನಾನು ಒಂಟಿ ಚಪ್ಲಿ ಆಗಿದ್ದೀನಿ. ಇನ್ನೊಂದ್ ಚಪ್ಲಿ ನಾ ಕೊಡಿಸ್ತೀನಿ ಬಿಡಿ. ನಿನ್ನ ನೋಡ್ತಾ ಇದ್ರೆ ನಾನು ಒಳಗಡೆ ಇರೋ ಆಸೆ ಅಂತ ಹೊರಗಡೆ ಬರ್ತಾ ಇದೆ. ನನ್ನ ಮದ್ವೆಯಾಗು ಮಾಮ. ಅಜ್ಜಿ ನಿನಗ್ ನಾನ್ ಸೂಟ್ ಆಗಲ್ಲ ಅಜ್ಜಿ. ಕೂತಿರೋ ಎಣ ಆಗದು, ಉಡ್ದಾರ ಕಟ್ಟೋ ರಿಸ್ಕ್ ನಾನ್ ತಗೊಳಲ್ಲ. ನಾನ್ ತಗೋತೀನಿ. ಬಾ ತಗೊಂಡೋಗ್ಬಿಡು. ಕಿಟ್ ಮುಗೀತು ಸರ್. ಫೋನಲ್ಲಿ ಮಾತಾಡ್ತಾ ಇಲ್ವಾ? ಕೊಳತು ನಾರ್ತಾ ಇರೋ ತರಕಾರಿ ಆದ್ರೂ ಪರವಾಗಿಲ್ಲ, ನಾನ್ ತಗತ್ತೀನಿ. ಫೋನ್ ಇಕ್ಕು. ಇದು ಮಾಮಾ ಮ್ಯಾರೇಜ್ ಬ್ಯೂರೋನಾ? ಅಲ್ಲ, ಮೆಡಿಕಲ್ ಶಾಪ್. ಹಂಗಾದ್ರೆ ಒಂದು ಸ್ಟ್ರಾಬೆರಿ ಫ್ಲೇವರು ಫೇಸ್ ಕ್ರೀಮ್ ಕೊಡಿ ಅಂದೆ ಸರ್. ಯಾರೋ ನೀನು? ನನ್ನ ಹೆಸರು ಸೈಮನ್ಸ್ ಅಂತ. ಎಲ್ಲರೂ ಪ್ರೀತಿಯಿಂದ ಸೈನ್ಸು 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 ಅಂತ ಕರೀತಾರೆ. ಒಳ್ಳೆ ಮೈನ್ಸ್ ಲಾರಿ ಡ್ರೈವರ್ ಇದ್ದಂಗ ಅದಾನೆ ಇವನ್ ಸೈನ್ಸ್ ಅಂತ. ಲೇ ಮುಖ ನೋಡ್ಕೊಳ್ಳೋ, ರೇಖೆಗಳೇ ಅನ್ಸೋಗಿರೋ ರೇಖಾ ಗಣಿತ ಇದ್ದಂಗಿದೆಯಲ್ಲ. ಬಂದಿರೋ ಕೆಲಸ ಏನ್ ಬಗಳು? ಅಡ್ರೆಸ್ ಹುಡಿಕೊಂಡು ಇಲ್ಲಿ ತನಕ ಬಂದಿರೋದು ಮದ್ವೆ ಆಗಕ್ಕಾಗಲಿದೆ, ಸೂಸೈಡ್ ಮಾಡ್ಕೊಳಕ. ಮದ್ವೆ ಆಗಕ್ ಬಂದಿದ್ದೀರಾ? ಬನ್ನಿ ಸರ್, ಬನ್ನಿ 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 ಬನ್ನಿ. ಲೆಫ್ಟ್ ಸೈಡ್ ಇಂದ ನೋಡಿದ್ರೆ ಗುರು ಕಿರಣ್, ರೈಟ್ ಸೈಡ್ ಇಂದ ನೋಡಿದ್ರೆ ನಿರಂಜನ್. ಬನ್ನಿ ಸರ್, ನಿಮ್ಗೆ ಎಂತ ಹುಡುಗಿ ಬೇಕು ಹೇಳಿ ಸರ್, ನಾನು ಹುಡುಕೊಡ್ತೀನಿ. ನೋಡಮ್ಮ, ಅಲ್ಲ ಕೂತ್ಕೊಳ್ಳಿ. ನೋಡು ಮಾಮ, ನಿನ್ನ ಹತ್ರ ಮುಚ್ಚಿಡಕ್ಕೆ ನನ್ನ ಹತ್ರ ಏನು ಇಲ್ಲ. ಏನು ಇಲ್ವಾ? ನೋಡು, ನಾನು ಮದ್ವೆ ಆಗೋ ಹುಡುಗಿಗೆ ಆಸೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಸ್ತಿ ಇರ್ಬೇಕು. ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕ್ರಿಕೆಟ್ ಪ್ಲೇ ಗ್ರೌಂಡ್ ತರ ವಿಶಾಲ ಜಾಗ ಇರ್ಬೇಕು. ಇಷ್ಟೆಲ್ಲ ಇರೋ ಹುಡುಗಿ ಇದ್ರೆ ತೋರ್ಸು, ಇಲ್ಲ ಅಂದ್ರೆ ಮಖಕ್ಕೆ ಥೂ ಅಂತ ಉಗಿದ್ಬಿಟ್ಟು ಹೋಗ್ಬಿಡ್ತೀನಿ. ಸರ್, ಅದೇನೋ ರೊಟ್ಟಿ ಹಳಸ್ದಾಗ್ಲೇ ನಾಯಿ ಹಸ್ತಿತ್ತು ಅಂತಾರಲ್ಲ, ಹಂಗಾಯ್ತು. ಇವ್ನ್ಯಾರು ಸರ್? ನಮ್ ಫ್ರೆಂಡ್ ಜೊಲ್ ಜಗ್ಗ ಇದ್ದಂಗ ಅವನೇ. ನಿಮ್ಗೆ ಹುಡುಗಿ ಇದ್ದಾಳೆ ಸರ್. ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ. ಎಲ್ಲಿದ್ದಾಳೆ ನನ್ನ ಮದುವೆ ಆಗೋ ಆ ಕನ್ಯೆ? ಎಲ್ಲಿದ್ದಾಳೆ ನನ್ನ ಮನಸ್ಸು ಕದ್ದಿರೋ ಆ ಬಾಲೆ? ಎಲ್ಲಿದ್ದಾಳೆ ಮಂಜು ನನ್ನ ಮನೆ ತುಂಬೋ ಅಷ್ಟ ಐಶ್ವರ್ಯ ಲಕ್ಷ್ಮಿ? ಎಲ್ಲಿದ್ದಾಳೆ? ಕಂಟ್ರೋಲ್ ಮಾಡ್ಕೋ ಜಗ್ಗ, ಅವಸರ ಮಾಡ್ಬೇಡ. ಕಂಟ್ರೋಲ್. ಬೆಳಿಗ್ಗೆಯಿಂದ ತಡ್ಕೊಂತ ಇದ್ದೀನಿ, ಆಗ್ತಾ ಇಲ್ಲ ಕಣು. ನಾನ್ ಕಂಟ್ರೋಲ್ ಮಾಡ್ಕೊಂಡಿಲ್ವಾ? ನೋಡಲ್ಲಿ. ಏನ್ ಸರ್ ಇವ್ರು ಕ್ರೀಜ್ಗೆ ಇಳಿಲಿಲ್ಲ, ಇಬ್ರು ಪ್ಲೇಯರ್ಸ್ ಡಕ್ಔಟ್. ಹಲೋ, ಎಕ್ಸ್ಕ್ಯೂಸ್ ಮೀ. ಇವಳು ಮದ್ವೆ ಆಗ ಎಣ್ಣೆನು ಹಿಂಡು ಬಿಟ್ಟಿರೋ ಕಬ್ಬುನ್ ಸಿಪ್ಪೆ ಇದ್ದಂಗ ಅವಳಲ್ಲ. ಸಾರ್, ಅಂದ ಮುಖ್ಯ ಅಲ್ಲ ಸಾರ್, ಕೋಟಿ ಕೂಡ ಅವ್ರಪ್ಪ MLA ಮುದುಕಿ ಬೇರೆ. ನೀವು ಬರೀ ಮದ್ವೆ ಆಗ್ತೇನೆ ಅಂದ್ರೆ ಸಾಕು, ಖುಷಿಗೆ ಸತ್ತೋಗ್ಬಿಡ್ತಾಳೆ. ಆಮೇಲೆ ಆಸ್ತಿ ಎಲ್ಲ ನಿಮ್ಗೆ ಬರುತ್ತೆ ಸಾರ್. ನಮ್ಮಂತ ಗಂಡಸರಿಗೆ ನೋಟ್ನ ಇನ್ನೊಂದ್ ಕಡೆ ಇಸ್ಕೊಂಡು ಓಟ್ನ ಬೇರೆ ಕಡೆ ಒತ್ತೋದ್ನ ಹೇಳ್ಕೊಡ್ಬೇಕಾ? ಹಾಗೆ ಮತ್ತೆ ಯಾಕೋ ಆಸ್ತಿ. ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ ತಕ್ಷಣನೇ ಯಾರು ಈ ಶಿಲಾಬಾಲಕೆ ಅಂತ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಶಿಲಾಬಾಲಕೆನು ನಿನ್ನಷ್ಟು ಚೆನ್ನಾಗಿರಲ್ಲ ಅಂತ. ದಯವಿಟ್ಟು ಮನೆಯಿಂದ ಆಚೆ ಕಡೆನೆ ಬರ್ಬೇಡ ನೀನು. ಯಾಕೆ? ನಾನ್ ಚೆನ್ನಾಗಿಲ್ವಾ? 8ನೇ ಅದ್ಭುತ ಅಂತ ಇಷ್ಟು ಸೇರಿಸ್ಬಿಡ್ತಾರೆ. ಈಗಲೇ ಸತ್ತೋಗ್ಬಿಟ್ಲಲ್ಲ. ಗೊತ್ತಿಲ್ಲ, ಮದ್ವೆ ಆದ್ಮೇಲೆ ಸಾಯ್ತಾಳೆ. ನೀವು ನನಗೆ ತುಂಬಾ ಇಷ್ಟ ಆದ್ರೆ ನೀವು ನನ್ನ ಮದ್ವೆ ಆಗ್ತೀರಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳೋ. ಐ ಲವ್ ಯು. ಐ ಲವ್ ಯು ಚ್ಯೂ. ಎಕ್ಸ್ಕ್ಯೂಸ್ ಮೀ, ಇದು ಮ್ಯಾರೇಜ್ ಬ್ಯೂರೋನಾ? ಎಸ್. ನಂಗೊಂದು ಒಳ್ಳೆ ಹುಡುಗ ಬೇಕಿತ್ತಲ್ಲ. ಒಂದೇ ಸಾಕಾ? ಅದೇ ಜಾಸ್ತಿ ಆಯ್ತು. ಹುಡುಗ ಹೆಂಗಿರ್ಬೇಕು? ಹುಡುಗ ಸೇಮ್ ನಿಮ್ದೇ ಹೈಟ್, ನಿಮ್ದೇ ವೇಟ್, ನಿಮ್ದೇ ಕಲರ್, ನಿಮ್ದೇ ಕದರು, ನಿಮ್ದೇ ತರಾನೇ ಇರೋ ಹುಡುಗ ತೋರ್ಸಿದ್ರೆ ಕಣ್ಣು ಕಿತ್ತಾಕ್ಬಿಡ್ತೀನಿ. ಇಲ್ಲಿದಾರಲ್ಲ, ಈ ತರ ಹುಡುಗ ಬೇಕು. ನಮ್ಗೆಲ್ಲರಿಗೂ ಗೊತ್ತಿರೋದೆ, ನಾ ಯಾರನ್ನೇ ಸೆಲೆಕ್ಷನ್ ಮಾಡಿದ್ರು ನೀವು ಅವ್ರನ್ನೇ ಓಕೆ ಮಾಡೋದು. ಹೋಗಿ ನೀವ ಒಂದ್ಸಲ
ಒಂದ್ಸರಿ ಕೇಳ್ಬಿಡಿ. ಓಕೆ ಓಕೆ. ಆಸ್ತಿ. ಎಕ್ಸ್ಕ್ಯೂಸ್ ಮೀ, ನಾವಿಲ್ಲಿ ರೊಮ್ಯಾಂಟಿಕ್ ಮೂಡಲ್ಲಿ ಇಲ್ವಾ? ಕಾಣಿಸ್ತಾ ಇಲ್ವಾ? ತಗದು ಒಂದು ಗುಟ್ಟ ಅಂದ್ರೆ ಇನ್ನೊಂದು ಅಡಿ ಕೆಳಕ್ಕೆ ಹೋಗ್ಬಿಡ್ಬೇಕು. ಆಸ್ತಿ. ನೀವೇ ಹೋಗಿ ಮಾತಾಡಿ ಪ್ಲೀಸ್. ನಿಮ್ಗೆ ಶಂಕದಿಂದ ಬಂದ್ರೇನೆ ತೀರ್ಥ ಅನ್ಸತ್ತೆ. ಬನ್ನಿ ಈ ಕಡೆ ನಾನು ಕೇಳ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಮುದುಕಿ ಅಂತಾನೆ ಅನ್ನಿಸ್ತಾ ಇಲ್ಲ ಕಣೋ. ಅಷ್ಟಿಲ್ದೆ ಜೊಲ್ಲು ಅಂತಾರ. ಕರೆಕ್ಟ್. ಅಲ್ಲ ಸರ್, ಆ ಹುಡುಗಿ ನಿಮ್ನ ಮದುವೆ ಆಗ್ತಾಳಂತೆ. ಮದುವೆ ಆಗಿ ಹಾಲೆಲ್ಲ ಬೆಳ್ಳಿಗೆ ಇರುತ್ತೆ ಕಣೋ, ಕರೆಯ ಕಸ ಇರ್ಬೇಕಷ್ಟೇ. ನಮ್ಮ ಹುಡುಗಿ ಸಿಕ್ಕಾಯ್ತು, ಹೋಗ್ತಾ ಇವಳು ಹುಡುಗಿನ ಆಸ್ತಿ ಜೊಲ್ಲೆ. ಎಕ್ಸ್ಕ್ಯೂಸ್ ಮೀ, ಅವ್ನು ನಿಮ್ಮನ್ನ ಮದುವೆ ಆಗಲ್ಲ ಅಂತ ಹೋಗ್ಬಿಡಿ. ಓ ಗಾಡ್, ನನ್ನ ಆಸ್ತಿ ನೋಡ್ಕೊಳಕ್ಕೆ ಇಲ್ಲೂ ಹುಡುಗ ಸಿಗ್ಲಿಲ್ವಲ್ಲ. ಬೇರೆ ಎಲ್ಲಿ ಹುಡುಕ್ಲಿ, ಎಲ್ಲಿ ಹುಡುಕ್ಲಿ, ಆಸ್ತಿ ಆಸ್ತಿ ಅಂತ ಇದ್ದು. ಅಲ್ಲ, ನೀವು ನೋಡಕ್ಕೆ ಸಲ್ಮಾನ್ ಖಾನ್ ತರ ಇದ್ದೀರಾ, ಅವನ್ ಯಾಕೆ ಹಂಗೆ ಕೋಲೋಡಿ ಅಸ್ಥಿ ಪಂದರ್ ತರ ಇದ್ದಾನೆ ಅಂತಿದ್ಲು ನನಗೆ. ನೋಡಕೊಳ್ಳೆ ಗೋಡೆ ಗಂಟ್ಕಂದಿರೋ ಪಲ್ಲಿ ಇದ್ದಂಗವಳೆ, ವಾಡ್ದು ನಲ್ಲಿ ಮೂಳೆ ಮುರಿದಾಕ್ಬಿಡ್ತೀನಿ. ನಿಮ್ಗೆ ಎಷ್ಟು ಆಸ್ತಿ ಇದೆ? ತುಂಬಾ ಇದೆ. ಎಲ್ಲೆಲ್ಲಿ ಇದೆ ಅಂತ ಯೋಚನೆ ಮಾಡಕ್ಕೂ ಆಗ್ತಾ ಇದೆ. ಮಗ ತುಂಬಾ ಆಸ್ತಿ ಇದೆ ಅಂತ ಕಣ. ಮದ್ವೆ ಆಗ್ಬಿಡು ಅರ್ಜೆಂಟ್ ಅಲ್ಲಿ. ನನ್ನ ಮದ್ವೆ ಆಗ್ತೀರಾ? ಮುಹೂರ್ತ ಮೀರೋಗ್ತಾ ಇದೆ. ಬನ್ನಿ 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 ಬನ್ನಿ. ರಿಜಿಸ್ಟರ್ ಸೈನ್ ಮಾಡಕ್ಕೆ ರಿಜಿಸ್ಟರ್ ಫೀಸ್ 500 ರೂಪಾಯಿ ಕೊಟ್ಬಿಡಿ. ಅಯ್ಯಯ್ಯೋ, ಬ್ಯಾಗ್ ತರದೇ ಮರ್ತೋಯ್ತು ರೀ. ನೀವೇ ಕೊಡ್ರಿ. ನನ್ನ ಹತ್ರನೂ ಇಲ್ಲ, ಮನೆಗೆ ಹೋದ್ಮೇಲೆ ಕೊಡ್ತೀನಿ ಕಣ. ಸಖತ್ತಾಗಿದೆ, ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾ ಇದಾರಲ್ವಾ? ಅದ್ ಯಾವನ ಒಲೆ ಒರ್ಸಿಟ್ಟು ಪಾತ್ರೆ ತರ್ತೇನೆ ಅಂತ ಒಂದೂರಿಂದ ಇನ್ನೊಂದೂರಿಗೆ ಹೋಗಿದ್ನಂತೆ. ಹಂಗಾಯ್ತು, ಹೋಗಿ 500 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಿಮ್ ಮದ್ವೆ ಕ್ಯಾನ್ಸಲ್. ಎಲ್ಲ ಆಸ್ತಿನೂ ನನಗ್ ಬೇಕು ಕಣೋ. ಈ ಆಸ್ತಿ ಎಲ್ಲ ನನಗೆ ಬೇಕು ಕಣೋ. ನೀವ್ 500 ರೂಪಾಯಿ ತಾನೆ? ನಿರಂಜನ್ ಸರ್, ನಾವೆಲ್ಲ ಸೇರ್ಕೊಂಡು ನಿಮ್ಗೆ ಇಲ್ಲಿ ಮದುವೆ ಮಾಡಿದೀವಿ. ಇದೇ ಸ್ಟೇಜ್ ಮೇಲೆ ಮದುವೆ ಮಾಡಿದೀವಿ. ನನ್ನ ಒಬ್ಬನ ಮದುವೆ ನಿಮ್ ಕೈಲಿ ಮಾಡಕ್ ಆಗಲ್ವಾ? ದಯವಿಟ್ಟು 500 ರೂಪಾಯಿ ಕೊಟ್ಟು ಸಹಕರಿಸಿ ಸರ್. ಎಷ್ಟು ಬೇಕು ತಗೊಳ, ಇರೋದೆಲ್ಲ ತಗೊಂಡ್ಬಿಡು. ಅಣ್ಣ ಹೋಗು ಹೋಗು. ಥ್ಯಾಂಕ್ಸ್ ಅಣ್ಣ. ಮದುವೆ ಚೆನ್ನಾಗಿರುತ್ತೆ. ಅಣ್ಣ, ನಮ್ಮ ಮಕ್ಕಳಿಗೆ ನಿಮ್ ಹೆಸರೇ ಇಡ್ತೀನಿ. ಗಟ್ಲೆ ಐತೆ. ಸೈನ್ ಆಮೇಲೆ ಮಾಡುವಂತ್ರಿ. ತಗೊಳ್ಳಿ ಯಾರ ಚೇಂಜ್ ಮಾಡ್ಕೊಳ್ಳಿ. ಅಯ್ಯಯ್ಯೋ, 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 ಅಯ್ಯಯ್ಯೋ. ಫಸ್ಟ್ ನೈಟ್ ಅಲ್ಲಿ ಸಾಯ್ತಾಳೆ ಅನ್ಸುತ್ತೆ. ಅದನ್ನು ನಾನೇ ಮಾಡಿಸ್ತೀನಿ. ಬನ್ನಿ 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 ಬನ್ನಿ. ಜೊತೆ ಏನು ಇದು ಅರೇಂಜ್ಮೆಂಟು? ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಅಜ್ಜಿ ತಗೋ, ಇಲ್ಲಿ ಹಾಲಿದೆ, ಅಲ್ಲಿ ಹಣ್ಣಿದೆ, ಎಂಜಾಯ್. ಏನ್ ಸರ್ ಎಂಜಾಯ್? ರೀ, ಹಾಲ್ ಕುಡೀರಿ. ಒಂದು ಸಿಪ್ಪು ನಿಮಗೆ, ಒಂದು ಸಿಪ್ಪು ನನಗೆ. ಇಲ್ಲೆಲ್ಲಿದೆ ಸಿಪ್ಪು ಸಿಪ್ಪು? ಎಲ್ಲ ಚೆಲ್ಕ ಬಂದ್ಬಿಟ್ಟು ಸಿಪ್ಪಂತೆ. ಅಯ್ಯೋ, ಅದು ಹಾಳಾಗೋಗ್ಲಿ. ಈಗ ನಾನೊಂದು ಕೇಳ್ತೀನಿ. ಏನು ಕೇಳ್ಬೇಡಿ, 1 ವರ್ಷ ಆದ್ಮೇಲೆ ಅದಾಗದೇ ಆಗುತ್ತೆ. ನೋಡು, ನಿನಗೆ ಆಸ್ತಿ ಎಷ್ಟಿದೆ ಅಂತ ಹೇಳು. ನಾಳೆ ಒಂದಿನ ತಟ್ಟ ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಹೋಗಿ ಆಸ್ತಿ ಎಲ್ಲ ನೋಡ್ಕೊ ಬಂದ್ಬಿಡೋಣ. ಆಸ್ತಿ ಬಗ್ಗೆ ಬಿಡ್ರಿ, ಆಗೋ ಬಗ್ಗೆ ಮಾತಾಡಿ. ಏನ್ ಮುದುಕಿ ನೀನು? ಈಗ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ನಿನಗೆ ಆಸ್ತಿ ಎಷ್ಟಿದೆ ಅಂತ ಹೇಳು ಅಷ್ಟೇ. ಆಸ್ತಿ ಇದೆಯಲ್ಲ, ಇತ್ತು. ನಮ್ಮಪ್ಪ ದೊಡ್ಡ ಕುಡ್ಕ, ಜೂಜು ಅದು ಇದು ಕುದುರೆ ರೇಸು ಅಂತ ಇರೋ ಬರೋ ಆಸ್ತಿನೆಲ್ಲ ಮಾರ್ಬಿಟ್ಟ. ಅಷ್ಟು ಸಾಲದೆ ನಮ್ಮಪ್ಪ ನನ್ನ ತಲೆ ಮೇಲೂ ಒಂದಿಷ್ಟು ಸಾಲ ಮಾಡ್ಕೊಂಡ. ಅದೆಲ್ಲ ತೀರ್ಸಕ್ಕೆ ಒಬ್ಬ ಬೇಕಲ್ಲ, ಅದಕ್ಕೆ ನಾನು ನಿನ್ನ ಮದುವೆ ಆದೆ. ಸಾಲ ತೀರ್ಸಕ್ ನನ್ನ ಮದುವೆ ಆದ್ಲಂತೆ. ಲೇ ಮಾಮ, ಬಂದೆ ಕಣ, ಬಂದೆ. ಹೋಗ್ಲಿ ಬಿಡು ಮಗ.
ಇಲ್ಲಿ ಸೋತವನೇ ಅಮರ ಕಣೋ, ಸೋತವನೇ ಅಮರ. ಸೋತವನೇ ಅಮರ ಅಂತೆ. ಏಯ್ ನಿನ್ನ ನಂಬ್ಕೊಂಡು ಕನ್ನಡಿ ಮುಂದೆ ನಿಂತು ನನ್ ಕತ್ ನಾನೇ ಕೊಯ್ಕೊಂಬಿಟ್ನಲ್ಲೋ. ಒಳ್ಳೆ ಹುಡುಗಿನೂ ಸಿಕ್ಲಿಲ್ಲ, ಆಸ್ತಿನೂ ಸಿಕ್ಲಿಲ್ಲ. ನನಗ್ ಸಿಕ್ಕಿದ್ಲಲ್ಲ. ಏನ್ ಹೇಳ್ತಾ ಇದೀಯಾ ಮಾಮ? ಚಿನ್ನ ಬಂದೆ ನನ್ನ ರನ್ನ. ಓಡೋಡಿ ಬಾ. ಏನಮ್ಮ ಪಿಗೆ, ನಿನಗೆ ನಾನು ಅಣ್ಣ, ನನ್ನ ದುಡ್ಡಲ್ಲಿ ನೀವಿಬ್ರು ಮದುವೆ ಆಗಬೇಕು. ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ? ಗುರು ಸರ್, ಹೇಗಿತ್ತು ಈ ಒಂದು ಮದುವೆ? ಕಾನ್ಸೆಪ್ಟ್ ವಾಸ್ ನೈಸ್. ಯಾಕಂದ್ರೆ ಒಂದಿದೆ, ಯಾವತ್ತು ಲೈಫಲ್ಲಿ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರೆ. ಸೊ ಅಂದ್ಕೊಂಡಿದ್ದು ಯಾವತ್ತಾಗಲ್ಲ. ಅದು ಬಿಟ್ಟು ಪರ್ಫಾರ್ಮೆನ್ಸ್, ಐ ಥಿಂಕ್ PK ಎಕ್ಸ್ಟ್ರಾರ್ಡಿನರಿ. I think very entertaining. I think I personally enjoyed it very, very, very much. Thank you very much. ರಚಿತಾ, ಇದು ಒಳ್ಳೆ ಮೆಸೇಜ್ ಇರೋ ಅಂತ ಒಂದು ಸ್ಕೆಟ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ನಮ್ಮ ಚಿಲ್ಲರ್ ಮಂಜು ಮಾಮ, ಎಸ್ ಮ್ಯಾಮ್. ಸೊ ತುಂಬಾ ಚೆನ್ನಾಗಿತ್ತು. ನಿಮ್ಮ ಹೆಸರು ಫಸ್ಟ್ ಬಂದ ತಕ್ಷಣ ಮಾಮ ಅಂತ ಹೇಳಿದ್ರಿ. ಆ್ಯಕ್ಚುಲಿ ಹೇಳೋಣ ಅನ್ಕೊಂಡೆ, ಪಾಪ ಬೇಡ ಡಿಸ್ಟರ್ಬ್ ಆಗ್ತೀರಾ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆ್ಯಂಡ್ ಸುಷ್ಮಿತನ ಎಂಟ್ರಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬಂತು ನಿಮ್ಮ ಸ್ಕೆಟ್, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಖುಷಿ ತಾಪೊಂಡ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಸರ್ ಹೇಳ್ದಂಗೆ, ರಚಿತಾ ಅವ್ರು ಹೇಳ್ದಂಗೆ ಒಳ್ಳೆ ಮೆಸೇಜ್ ಇತ್ತು. ಸೊ ಇಟ್ ವಾಸ್ ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ನಾನು ಮಜಾ ಮಾಡಿದೆ. ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಾರ ಬೀಗ್ರೂಟ ಇರುತ್ತೆ, ದಯವಿಟ್ಟು ಯಾರು ಮಿಸ್ ಮಾಡಿದೆ ಎಲ್ಲ ಬಂದ್ಬಿಡಿ. ಓಕೆ, ಸದ್ಯಕ್ಕೆ ನೀವು ಆರಾಮಾಗಿ ಊಟ ಮಾಡ್ಕೊಳ್ರಾ, ಹೋಗ್ರಾ. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಮುಂದಿನ ಸ್ಕೆಚ್ ನೋಡುವಂತ ಸಮಯ. ಹೆಣ್ಣು ಮಾಯೆ ಅಂತಾರೆ, ಗಂಡಿಗಿಂತ ಸ್ಟ್ರಾಂಗು ಅಂತಾರೆ. ಆ ಮಾತು ಇನ್ನೊಂದ್ಸಲಿ ಇವತ್ತು ಈ ವೇದಿಕೆ ಮೇಲೆ ಪ್ರೂವ್ ಆಗ್ತಾ ಇದೆ. ಹೆಂಡತಿ ಅಂದ್ರೆ ಕಾಲ್ ಕಸ ಅಂತ ತಿಳ್ಕೊಂಡಿರುವಂತ ಗಂಡಂದ್ರಿಗೆ ಹೆಂಡತಿಯರು ಪಾಠ ಹೇಳ್ತಿದ್ದಾರೆ. ಆ ಪಾಠ ಹೇಗಿರುತ್ತೆ ನಾವೇ ಲೈವ್ ಆಗಿ ನೋಡೋಣ, ಬನ್ನಿ. ಲೆಟ್ಸ್ ವೆಲ್ಕಮ್. ಅಲ್ಲ, ನೀನ್ ಎಂತೋಳು ಇರ್ಬೋದು ನೋಡು, ಪಿಕ್ಚರಿಗಂತ ಕರ್ಕೊಂಡೋಗಿ 10,000 ರೂಪಾಯಿ ಮುಂಡಾಯಿಸಿದ್ಯಲ್ಲ ಸರ್. ಈ ಹೆಣ್ಮಕ್ಳನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ಬಾರ್ದು ಸರ್. ಹೊರಗಡೆ ಕರ್ಕೊಂಡು ಹೋಗ್ಬಿಟ್ರೆ ಜೋ ಬರಿಯೋ ಜೊತೆ ಬೆನ್ನಿನ ಚರ್ಮನೂ ಹೊಡೆದು ಬಿಡ್ತಾರೆ. ಇವತ್ತು ನಂಗೆ ತುಂಬಾ ಖುಷಿ ಆಗ್ತಿದೆ. ನೀವೇನ್ ಬೇಕಾದ್ರೂ ಕೇಳಿ, ಕಣ್ ಮುಚ್ಕೊಂಡು ಕೊಟ್ಬಿಡ್ತೀನಿ. ಪ್ರಾಣ ಕೊಡು. 6 ತಿಂಗಳು ಕಾಯಿ ಕೊಡ್ತೀನಿ ರೀ. ಇವತ್ತು ನನ್ನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಪ್ರಾಡಕ್ಟ್ ಶೋರೂಮ್ ಅಲ್ಲಿ ಇದ್ದಾಗ ಯಾವಾಗ ತಗೊಂತೀವಿ ಯಾವಾಗ ಮುಡ್ತೀವಿ ಅನ್ಸ್ತಾ ಇರುತ್ತೆ. ಆದ್ರೆ ಅದ್ ಕೈಗೆ ಬಂದ್ರ ಮೇಲೆ ಎಂತ ಬ್ರಾಂಡ್ ಆದ್ರೂ ಬೋರ್ ಆಗೋಗುತ್ತೆ. ಹೆಂಡತಿ ಅಂದ್ರೆ ದೀಪ ಇದ್ದಂಗೆ, ಎಣ್ಣೆನೂ ನಾವೇ ಹಾಕ್ಬೇಕು, ಬತ್ತಿನೂ ನಾವೇ ಹಾಕ್ಬೇಕು. ಹೆಂಡತಿ ಅಂದ್ರೆ ಕಿರೀಟ ಇದ್ದಂಗೆ, ಹಾಕೋಕ್ಕೂ ನಮ್ ತಲೆನೇ ಬೇಕು, ತೆಗಿಯಕ್ಕೂ ನಮ್ ಕೈನೇ ಬೇಕು. ಹೆಂಡತಿ ಅಂದ್ರೆ ಸಾಕು. ಎಸ್, ಬೇಗ ಸಾಕು ಅನ್ಸ್ಬಿಡ್ತಾಳೆ ಕಣೆ. ನನಗೂ ಅಷ್ಟೇ, ಬೇಗ ಸಾಕು ಅನ್ಸೋ ಗಂಡನೇ ಬೇಕು. ಹಾಯ್ ಅಂಕಲ್. ಹಾಯ್ ಅಂಕಲ್, ತಗೊಳ್ಳಿ ಸ್ವೀಟ್ಸು. ಥ್ಯಾಂಕ್ ಯು. ಆಂಟಿ ಸ್ವೀಟ್ಸ್. ಥ್ಯಾಂಕ್ ಯು ಪುಟ್ಟ. ಯಾಕೆ ಸ್ವೀಟು? ಅದು ನಾ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆದೆ, ಅದಕ್ಕೆ. ವೆರಿ ಗುಡ್. ಹೌದು, ನೀನ್ ಒಂದ್ಸರಿನೂ ಓದಿದ್ದನ್ನೇ ನೋಡಿಲ್ವಲ್ಲೋ ನಾನು. ಆಂಟಿ, ನೀವು ಮೊನ್ನೆ ಪ್ರೆಗ್ನೆಂಟ್ ಆಗಿದ್ರಲ್ಲ, ಆಗ ಸ್ವೀಟ್ ಕೊಟ್ರಲ್ಲ, ಅದೆಂಗಾಯ್ತು ಅಂತ ನಾ ಏನಾದ್ರು ನೋಡಿದ್ನಾ? ಇಲ್ಲ ಕೇಳಿದ್ನಾ? ಇಲ್ಲ ತಾನೆ, ಸುಮ್ನೆ ಇಸ್ಕೊಂಡ್ ತಿಂದಿಲ್ವಾ? ಅದೇ ತರ ತಿನ್ನಿ. ಪುಟ್ಟು, ನಿಮ್ಮ ಅಮ್ಮ ಸರಿ ಬಟ್ಟೆನೆ ಹಾಕಲ್ಲ ಕಣೋ. ಅವ್ರಮ್ಮ ಸರಿಯಾಗಿ ಬಟ್ಟೆ ಹಾಕಲ್ಲ ಅಂತ ನೀವ್ ಯಾವಾಗ್ರಿ ನೋಡಕ್ ಹೋಗಿದ್ರಿ? ನಾನ್ ಹೇಳಿದ್ದು ಇವನಿಗೆ ಸರಿಯಾಗಿ ಬಟ್ಟೆ ಹಾಕಲ್ಲ ಅಂತ. ಇಲ್ಲಿ ನೋಡು ಹೆಂಗ್ ಮಾಡ್ಕೊಂಡಿದ್ದಾನೆ. ಕೇಳ್ದೆ ಅಂತ ಹೇಳು. ಬಾಯ್. ಈ ಕಡೆ ಹೋಗೋ. ಬಾಯ್. ಮಕ್ಕಳಲ್ವಾ, ದಾರಿ ತಪ್ತವೆ. ಇವತ್ ನೀವು ನನಗೆ ಏನೇ ಅಂದ್ರೂ ನನ್ ಕೋಪನೇ ಮಾಡ್ಕೊಳ್ಳಲ್ಲ. ಸಿನಿಮಾ ಕರ್ಕೊಂಡು ಹೋಗಿದ್ದೀರಲ್ಲ, ಅಪ್ರೂಪಕ್ಕೊಂದ್ ಸಿನಿಮಾ ತೋರ್ಸಿದ್ಕೆ ಬೆಳಿಗ್ಗೆಯಿಂದ ಸಂಜೆ ತನಕ ಕೊಯ್ತಾನೆ ಅವಳಿ. ಆದ್ರೂ ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಹಂಗ್ ಮಾಡ್ಬಾರ್ದಾಗಿತ್ತು. ಹಂಗ್ ಮಾಡ್ಬಾರ್ದಿತ್ತು? ಏನೇ ಅದು ನಾನೇ ಹೇಳ್ಬೇಕಾ? ಕಳ್ಳ, ನಂಗ್ ನಾಚಿಕೆ ಆಗುತ್ತೆ. ತುಂಬಾ ರಾ ಇದ್ರೆ ಪೋಸ್ಟರ್ ಕಟ್ ಮಾಡ್ಕಂತಾರೆ ಹೇಳಿ. ಅದು ಥಿಯೇಟ್ರಲ್ಲಿ ಇಂಟರ್ವಲ್ ಟೈಮಲ್ಲಿ ನನ್ಗೆ ಲಿಪ್ ಟು ಲಿಪ್ ಕಿಸ್ ಕೊಟ್ಬಿಟ್ರಲ್ಲ.
ಲಿಪ್ ಟು ಲಿಪ್ ಕಿಸ್ ಕೊಟ್ನಾ? ನಾನ್ ಬೇಡನೆ ಅಂದೆ. ಏನಾಗಲ್ಲ ಚಿನ್ನ ಅಂತ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ರಿ. ತಪ್ಕೊಳ್ಳೋದಷ್ಟೇ ಅಲ್ಲ, ಸೆಕೆಂಡ್ ಹಾಫ್ ನಿಂದ ಪೂರ್ತಿ ಸಿನಿಮಾ ನೋಡಕ್ಕೆ ಬಿಟ್ಟಿಲ್ಲ. ಅಯ್ಯೋ ಮಳ್ಳಿ, ಥಿಯೇಟರ್ ಹೌಸ್ಫುಲ್ ಆಗಿದೆ ಅಂತ ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡು ಆ ಕಾರ್ನರ್ ಅಲ್ಲಿ ನೀನು, ಈ ಕಾರ್ನರ್ ಅಲ್ಲಿ ನಾನು, ನನ್ನ ಸೀಟು F10, ನಿನ್ ಸೀಟು F1. ನಾನ್ ಹೆಂಗೆ ಲಿಪ್ ಟು ಲಿಪ್ ಕಿಸ್ ಕೊಡಕ್ಕಾಗುತ್ತೆ? ಅಟ್ಲೀಸ್ಟ್ ನಿಂಗೆ ಟಚ್ ಗೊತ್ತಾಗಿಲ್ವೇನೆ? ಟಚ್ ಗೊತ್ತಾಗಕ್ಕೆ ನಾನೇನ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಏನ್ರಿ? ನಾನು ಬೇಡನೆ ಅಂದೆ. ಕ್ಲೈಮ್ಯಾಕ್ಸ್ ನಲ್ಲಿ ಕ್ಲೈಮೇಟ್ ಸಪೋರ್ಟ್ ಮಾಡ್ಬಿಡ್ತು. ಇಲ್ಲಾಂದ್ರೆ ನಾನ್ ಬೆಂಕಿ ಅಂತ ನಿಮ್ಗೆ ಗೊತ್ತಿಲ್ವೇನ್ರಿ? ಪತಿಯೇ ಪರದೈವ ಅಂತ ಬದುಕ್ತಿರೋಳ್ ನಾನು. ಇನ್ನೊಂದು ಕ್ಷಣನು ನನ್ನ ಮನೇಲಿ ಇರ್ಬೇಡ. ಗೆಟ್ ಔಟ್. ತಗೊಂಡು ಸಾಯೆ. ಗಂಡ ಹೆಂಡತಿ ಸಂಸಾರದಲ್ಲಿ 2 ಕಣ್ಣಿದ್ದಂಗೆ, ಅದರಲ್ಲಿ ಒಂದು ಕಣ್ಣನ್ನ ಕಿತ್ತಾಕ್ಬೇಡ್ರಿ. ನೀನು ಕಣ್ಣಿ ಬೆಂಕಿ ಬಿದ್ದು ಹೋಗಿ ಮಾಡಿಸ್ತೀನಿ. ಹಲೋ ಲ್ಯಾಗೋ, ನಿನ್ನ ಹೆಂಡತಿನ ತವ್ರು ಕಳಿಸ್ಬಿಟ್ಟ? ಹಂಗಾರೆ 100 ಸ್ಪೀಡ್ ಅಲ್ಲಿ ಬಂದ್ಬಿಡ್ತೀನಿ. ಇಲ್ಲ, ಅಲ್ಲೇ ಪಕ್ಕದಲ್ಲಿ ಡಿವೈಡ್ರಿ ಗುದ್ಬಿಡು 108 ಅಲ್ಲೇ ಬತ್ತೀಯ. ಭಾರಿ ಫಾಸ್ಟ್ ಇದೆಯಾ ಕಣ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅದು ಆಗಸ್ಟ್ 15 ಅದು ದೇಶಕ್ಕೆ ಕಣೋ. ಹೆಂಡತಿ ತವ್ರಿಗೆ ಹೋದಾಗಲ್ವಾ ಗಂಡಂಗ್ ಇಂಡಿಪೆಂಡೆನ್ಸ್ ಡೇ ಸಿಗೋದು. ಮಗ, ನನ್ನ ಹೆಂಡತಿನ ತವ್ರು ಕಳಿಸ್ಬಿಟ್ಟೆ ಕಣ. ನನ್ನ ಹೆಂಡತಿನ ಓಡಿಸಿದಿನ್ ಕಣ. ಹಂಗಾದ್ರೆ ಇನ್ನೇನು ಸುರಾಜ್ಗ ಎಲ್ಲ ಎತ್ತುತ್ತಾರೋ, ಊರಲ್ಲಿ ಬಾರಲ್ಲಿ ಎತ್ತುತ್ತಾರೋ. ಸ್ನೇಹಕ್ಕಾಗಿ ಎಣ್ಣೆ, ಸಂದೇಹಕ್ಕಾಗಿ ಎಣ್ಣೆ, ದಾಹಕ್ಕಾಗಿ ಎಣ್ಣೆ, ಲವ್ ದ್ರೋಹಕ್ಕಾಗಿ ಎಣ್ಣೆ. ಗೆದ್ರೆ ಬೆಟ್ಟು ಎಣ್ಣೆ, ಸೋದ್ರೆ ಕೆಟ್ಟು ಎಣ್ಣೆ. ಮದ್ವೆ ಅಂದ್ರೇನು? 1 ಲೀಟರ್ ಹಾಲಿಗೆ 1 ಸೀಮೆಸ ಕಟ್ಕೊಂಡಂಗೆ. ಹಾಲು ಕುಡಿಬೇಕಾದ್ರೆ ಬಹಳ ಈಸಿ ಆಗಿರ್ತದೆ, ಆದ್ರೆ ಅದಕ್ಕೆ ಮೇವು ಹೊಂಚಕ್ಕಾಗಲ್ಲ. ಕರೆಕ್ಟ್ ಮಚ್ಚ, ಕರೆಕ್ಟ್ ಮಚ್ಚ. ನಾನು ಹೆಂಡತಿ ಹೋಗ್ಬಿಡ್ಲು ಕಣ. ಯಾಕೆ, ಏನ್ ಮಾಡ್ದೆ? ಅವ್ಳು ಸರಿ ಇಲ್ಲ, ಸ್ಪರ್ಶ ಜ್ಞಾನ ಇಲ್ಲ. ಕರೆಕ್ಟ್ ಮಗ, ಹೆಂಗಸರಿಗೆ ಏನು ಗೊತ್ತಾಗಲ್ಲ. ನಾನು ಹಿಂಗೆ ಮೊನ್ನೆ ಥಿಯೇಟರ್ಗೆ ಹೋಗಿದ್ದೆ. ಪಕ್ಕದಲ್ಲಿ ಒಳ್ಳೆ ಆಂಟಿ ಇದ್ಲು ಮಗ. ಅವಳ ಗಂಡ ಪೆಂಗ್ನರ್ ಮಗ. ಅವನು ಆ ಕಡೆ ಕಾರ್ನರ್ ಸೀಟಲ್ಲಿ, ಇವಳು ಈ ಕಡೆ ಕಾರ್ನರ್ ಸೀಟಲ್ಲಿ. ಏನ್ ಮಾಡಿದ್ರು ಗೊತ್ತಾಗ್ಲೇ ಇಲ್ಲ ಮಗ. ಕಾರ್ನರ್ ಸೀಟು F1 ಕರೆಕ್ಟ್, ಯೆಲ್ಲೋ ಕಲರ್ ಸೀರೆ 100%. ಪ್ರಸನ್ನ ಥಿಯೇಟರ್ ಅಲ್ಲಿ ನಾಯಿ, ನಾನು ಏನೇನು ಇಮ್ಯಾಜಿನೇಷನ್ ಮಾಡ್ಕೊಬಿಟ್ನಲ್ಲ. ಮಚ್ಚ, ನನ್ನ ಹೆಂಡತಿ ಫೋನ್ ಮಾಡ್ತಾಳೆ ಕಣೋ. ಲೋಡ್ ಸ್ಪೀಕರ್ ಇಡು. ಹಾಯ್ ಚಿನ್ನ. ಏನ್ರಿ ಕುಡಿತಾ ಇದ್ದೀರಾ? ನಾನಿಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ. ಯಾಕೆ ಟ್ಯಾಪಲ್ಲಿ ನೀರು ಬರ್ತಿಲ್ವ ಚಿನ್ನ? ಹಾಡ್ಕೊಳ್ರಿ, ಹಾಡ್ಕೊಳ್ಳಿ. ನನ್ ಕರುಳಿನ ಕೂಗು ಯಾವತ್ತೂ ನಿಮ್ ಕಿವಿ ಕೇಳ್ಸಲ್ಲ. ನಮ್ಮಮ್ಮ ಬಡ್ಕೊಂಡ್ಲು, ಈ ಗಂಡು ಅನ್ನೋನು ನಾಯಿ ಇದ್ದಂಗೆ, ಅದಕ್ಕೆ ಬೇಟೆಯಾಡಿ ಅಭ್ಯಾಸ ಇಲ್ಲ, ಬಿಸಾಕಿದ್ನ ತಿನ್ನುತ್ತೆ ಅಂತ. ಬಿಡ್ರಿ ಫೋನು. ಚಿನ್ನ, ಲೇ 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 ಲೋ ಮಗ, ನಾವಿಲ್ಲಿ ನೋಡಿದ್ರೆ ಎಣ್ಣೆ ಹೊಡಿತಾ ಇದೀವಿ. ನನ್ನ ಹೆಂಡತಿಯಲ್ಲಿ ಗೊಳ್ಳ 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 ಅಂತ ಅಳ್ತಾವಳೆ. ಕೊಡಿಲಿ, ನಾನು ಹೆಂಡತಿ ಫೋನ್ ಮಾಡ್ತೀನಿ. ಹಲೋ 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 ತಾಳ ರಿಂಗ್ ಆಗ್ತಾ ಇದೆ. ಹಲೋ, ಹೇಳಿ. ಏನೇ ಮಾಡ್ತಾ ಇದೀಯಾ? ಒಂಟಿ ಚಪ್ಲಿ ಮನೆ ಕಾಯ್ದೆ, ಇನ್ನೇನ್ರಿ ಮಾಡುತ್ತೆ? ಇವಾಗ ನೀವು ನೆಮ್ಮದಿಯಾಗಿದ್ದೀರಿ ಅಲ್ವಾ? ಬಗಾರಿ ಅಳ್ಬ. ನನ್ನ ಹೆಂಡ್ತಿನ ಹೊಳ್ತವಳೆ ಕಡೋ. ಹೌದಾ? ಕುಡಿಲ್ ಸಮಾಧಾನ ಮಾಡ್ತೀನಿ. ನನ್ನ ಹೆಂಡ್ತಿಗಪ್ಪ ಮಾಡು. ಹಲೋ ಹಲೋ ಸುಸ್ಸು, ಅಳ್ತಾ ಇದೀಯಾ? ಹಂಗಾದ್ರೆ ಸರಿ ಸರಿ. ನನ್ನ ಹೆಂಡ್ತಿನೂ ಅಳ್ತಾವಳೆ ಮಗ. ಮಗ, ನಾವಂತೂ ದುಃಖ ಮರೆಯಕ್ಕೆ ಎಣ್ಣೆ ಹೊಡಿತೀವಿ. ಪಾಪ ಅವ್ರೇನ್ ಮಾಡ್ತಾರೆ? ಕಳ್ದೋಗಿರೋ ಉಂಗ್ರನ ಕಳ್ದೋಗಿರೋ ಜಾಗದಲ್ಲೇ ಹುಡುಕ್ಬೇಕು. ಅವ್ರಿಗೂ ನಮ್ಮನ್ ಬಿಟ್ರೆ ಯಾರವ್ರೆ? ಬಾ ಹೋಗೋಣ. ಈಗ ಹೋಗ್ಲೇಬೇಕು ಅಂತ್ಯಾ? ಉಂಗ್ರ ಹುಡುಕ್ಬೇಕೋ ಬೇಡವಾ? ಹೌದಾ? ಎಲ್ಲಿ ಅಂತ ಹುಡ್ಕೋದವ್ರನ್ನ? ಲೇ, ಕತ್ತೆ ಎಲ್ಲಿರುತ್ತೋ ಯಾವ್ದೋ ಅಡ್ಗೋಡೆ ಪಕ್ಕ ಇರ್ತದೆ. ನಮ್ಮ ಹೆಂಡತಿಯರಲ್ಲಿ ಇರ್ತಾರೆ. 3 ಜನ ಒಂದೇ ಕಡೆ ಸೇರ್ಕೊಂಡು ಗೊಳು ಅಂತ ಹೊಳ್ತಾ ಇರ್ತೇವೆ. ಹುಡ್ಕಣ ಬಾ ಮಗ. ನಮ್ಮ ಹೆಂಡ್ತಿಯರು ಕಣೋ, ಎಣ್ಣೆ ಹೊಡಿತಾವ್ರಲ್ಲ ಮಗ. ಅವ್ರ
ಅವ್ರು ಏನ್ ಮಾತಾಡ್ತಾರ ಕೇಳಿಸ್ಕೊಳ್ಳಲ್ಲ, ಸುಮ್ನೆ ಇರಿ. ಸುಮ್ನೆ ಕುತ್ಕ. ಲೇ ಗಜಲಕ್ಷ್ಮಿ, ನೀರ್ ಮಿಕ್ಸ್ ಮಾಡ್ಕಳೆ. ನೀನು ಹಾಕು. ನಂಗ್ ಬೇಡ. ಯಾಕೆ? ನನಗ್ ಜಲಗಂಡ. ಜಲಗಂಡ ಅಂದ್ಮೇಲೆ ಇದನ್ನೇಕೆ ಕುಡಿತೀಯಾ? ನಾನ್ ಜಲಗಂಡ ಅಂದೆ, ಎಣ್ಣೆ ಗಂಡ ಅನ್ನ. ಏನು ಬಾಳ ಅವಳೆ ಕಣೆ ಇವಳು. ನನ್ಗೆ ಈ ಎಣ್ಣೆ ಕಂಡ್ರೇನೆ ಆಗಲ್ಲ. ಇದು ಅದಕ್ಕೆ ಇದು ಓಕೆ. ಅಷ್ಟಿಲ್ದೆ ಹೇಳ್ತಾರ ನಿನ್ನ ಮೂರಡಿ ಮೋಟ್ರಲ್ ಗೆಡ್ಡೆ ಅಂತ. ಲೇ ಗಜಲಕ್ಷ್ಮಿ, ನನ್ ಗಂಡ ಒಬ್ಬ ಇದಾನೆ ಕಣೆ, ಕಿತ್ತೋದವನು. ಮುಂಡೆದಕ್ಕೆ ಥಿಯೇಟರ್ ನಲ್ಲಿ ಸೀಟ್ ಎಲ್ಲಿ ತಗೋಬೇಕು ಅಂತಾನೆ ಗೊತ್ತಿಲ್ಲ. ಪಾರ್ವತಿ ಮನೆಗೆ ಹೋಗ್ಬಾ ಅಂದ್ರೆ ಅವಳು ಮಂಚದವರೆಗೂ ಹೋಗ್ ಬಂದಿದ್ದಾನೆ. ಗಜಲಕ್ಷ್ಮಿ ನೀನೇ ಹೇಳೆ, ಒಂದ್ ಗಂಡು ಒಂದ್ ಹೆಣ್ಣು ಥಿಯೇಟರ್ಗೆ ಸಿನಿಮಾ ನೋಡಕ್ ಹೋಗ್ತಾರ? ಇಲ್ಲಪ್ಪ 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 ಇಲ್ಲಪ್ಪ. ಮತ್ತೆ ನಿನ್ ಗಂಡ ಆದ್ರೆ ಎಷ್ಟು ವಾಸಿ. ನನ್ನ ಮನೇಲಿ ಒಂದು ಬ್ಲ್ಯಾಕ್ ಡಾಗ್ ಇದೆ. ನನ್ನ ಮಗ ಇದಾನಲ್ಲ, ಮನೇಲಿರೋ ಈ ಫುಲ್ಲು ಫಿಲಂ ಬಿಟ್ಬಿಟ್ಟು ಪಕ್ಕದ ಮನೇಲಿ ಟ್ರೈಲರ್ ನೋಡಕ್ ಹೋಗುತ್ತೆ. ನನಗೆ ಚೂರು ಟೇಸ್ಟ್ ಇಲ್ಲ ಕಣೆ. ಪಾಯಸ ಕುಡ್ದ್ಬಿಟ್ಟು, ಪಾಯಸ ಯಾಕೆ ಸ್ವಲ್ಪ ಸಪ್ಪೆ ಆಗಿದೆ, ಉಪ್ಪೆ ಹಾಕಿಲ್ಲ ಅಂತಾನೆ. ನೀವೇ ಹೇಳ್ರಿ ಅಮ್ಮ, ನನ್ಗೆ ಯಾವ್ದ್ರಲ್ಲಿ ತಾನೇ ಕಡಿಮೆ ಆಗಿದೆ? ಜಾಸ್ತಿನೇ ಇದೆ. ಹೇಳ್ರಿ, ನನ್ ಮಗ ಫ್ಯಾಟ್ ಬಂದು ಡೇಟ್ ಮಾಡೋರ್ ಜೊತೆ ಡ್ಯೂಟ್ ಮಾಡಕ್ ಹೋಗ್ತಾನಲ್ಲ, ನನ್ನ ಮಗುನ ಕೆಡುಕೊಂಡು ಕತ್ಗೆ ಕಲ್ ಕಟ್ಟಿ ಬಾವಿಗೆ ಸಿಗಬಾರ್ದ? ಎಸಿಬೇಕು. ಅಯ್ಯೋ, ನಿಮ್ ಮನೆ ಬ್ಲಾಕ್ ಡಾಗ್ ಆದ್ರೂ ವಾಸಿ ತೆಗಿ. ನಮ್ ಮನೇಲಿ ಒಂದು ಕಂತ್ರಿ ನಾಯಿ ಇದ್ಯಮ್ಮ. ಏನ್ ಆಡುತ್ತೆ ಅಂದ್ರೆ, ಕರೆಂಟ್ ಹೋದ್ರೆ ನೀನೇನ್ ಮಾಡ್ತೀಯ? UPS ಹಾಕತೀನಿ ಅಲ್ವಾ? ಅವನು ಹೊಸ ಲೈಟ್ ಕಂಬನೇ ಹಾಕಕ್ ಕೊಟ್ಟಿದ್ದ ಕಡೆ. ನನ್ ಗಂಡಂಗೆ ಆದಷ್ಟು ಬೇಗ ಮಗು ಬೇಕಂತೆ, ಅದಕ್ಕೆ ಬೇರೆ ಮದ್ವೆ ಆಗ್ತೀನಿ ಅಂತ ಹೊರಟಿದ್ದ. ಅಲ್ಲ, ಮೇ ಸ್ವಿಚ್ ಆಫ್ ಮಾಡಿ ಬಲ್ಬ್ ಉರಿತಿಲ್ಲ ಅಂದ್ರೆ ನಾನೇನೆ ಮಾಡಕ್ಕಾಗುತ್ತೆ? ಅಂದ್ರೆ ಅಣ್ಣವ್ರಿಗೆ ಮೇನ್ ಸ್ವಿಚ್ಚೇ ಇಲ್ಲ. ಇವಾಗ ಕಿವಿಗೆ ಹೆಡ್ಫೋನ್ ಹಾಕೊಂಡು ಫೋನಲ್ಲಿ ಇವನ್ ಜೊತೆ ಮಾತಾಡ್ತಾ ಬೇರೆಯವ್ರ ಜೊತೆ ಚಾಟ್ ಮಾಡಕ್ಕೆ ಎಷ್ಟೊತ್ತಾಗುತ್ತೆ ನಮ್ಗೆ? ಎಷ್ಟೊತ್ತಾಗತ್ತಲ್ವಾ? ಹಂಗೆ ಸಮುದ್ರದಲ್ಲಿರೋ ಮೀನನ್ನ ಅಕ್ವೇರಿಯಂ ತಗೊಂಬಂದ್ ಬಿಟ್ರೆ ಆ ಮೀನು ಈ ಜೊತೆನ ಬಿಟ್ಟು ಬಿಡುತ್ತಾ? ನನ್ನ ಮಗ ಇವತ್ತು ನನ್ನ ಕೈಗೆ ಏನಾದ್ರೂ ಸಿಗಬೇಕು ಕಣೆ. ಏನ ಮಾಡ್ತೀಯ? ಹಿಂಗೆ ತುರ್ಕೊಂಡು ಹಿಡ್ಕೊಂಡು ಹಿಂಗೆ ಒದಿಯೋದು ಕಣೆ. ಮಗ, ಅವಳು ಬೇಕಂತಾನೆ ಹೊಡೆದವಳೆ ಕಣ. ಇಲ್ಲ ಇಲ್ಲ, ನಾನಂತ ಗೊತ್ತಾಗಿಲ್ಲ ಅವಳಿಗೆ. ನೋ 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 ನೋ, ಹಂಗ ಹೊಡಿಬಾರ್ದು ಕಣೆ. ಹಿಂಗ ಸೀರೆ ಕಟ್ಕೋಬಿಟ್ಟು, ಹಿಂಗ ಹೋಗ್ಬಿಟ್ಟು, ಕೈ ನಿಲ್ಸ್ಕೊಬಿಟ್ಟು ಹಿಡ್ಕೊಂಡು ಹಿಂಗ್ ಹೊಡಿಬೇಕು. ಕಲ್ತ್ಕೋ. ಅಯ್ಯೋ, ಮೂರಡಿ ಮೋಟಾರ್ ಗೆಡ್ಡೆ, ನಿಂಗೂ ಹೊಡಿಯಕ್ ಬರಲ್ಲ, ನಿನ್ಗೂ ಹೊಡಿಯಕ್ ಬರಲ್ಲ. ನಾನು ಹೊಡಿತೀನಿ ನೋಡು. ಹೆಂಗೆ ಹೊಡಿಬೇಕು ಅಂದ್ರೆ ನನ್ನ ಮಕ್ಕಳು ಮುಂದಿನ ಜನ್ಮಕ್ಕೆ ನೆನ್ಪಿಡ್ಕೋಬೇಕು. ಹಂಗೆ ಕುಟ್ಟಿ ಕುಲಾಯಿಸ್ಬೇಕು. ನೀವು ಹೆಂಗಸ್ರೆ ಆಗಿದ್ರೆ 3 ಜನ ಸೇರ್ಕೊಂಡು ನೋಡಿರಿ. ನಾವ್ ಹೆಂಗಸರು ಏನು ಅಂತ ತೋರಿಸ್ಬೇಕು ಕಣೆ. ತೋರಿಸ್ಬೇಕು. ಅಶೋರಿ, ನೀವಾ? ನಮ್ಮನ್ನ ಕ್ಷಮಿಸ್ಬಿಡ್ರಿ. ಎದ್ದಳ್ರ ಮೇಲೆ ಎದ್ದಳ್ರೆ. ಶಬಾಸ್ ಕಣ್ರೆ, ಶಬಾಸ್. ಅಂಗನವಾಡಿ ಬಿಟ್ಟು ಬಂದ್ ಮಗು ಮನೇಲಿ ಕುತ್ಕೊಂಡು ಈ ಬರೀತದ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ಅಡಲ್ಟ್ ವಿಡಿಯೋ ನೋಡ್ತಾ ಇದೆ. ನಮ್ಮ ಮೇಲೆ ಫೀಲಿಂಗ್ ಅಲ್ಲಿ ಹತ್ತು ಕಣ್ಗುಡ್ಡೆ ಹೊರಗಡೆ ಬಂದಿರುತ್ತೆ ಅನ್ಕೊಂಡ್ರೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನಾಚಿಕೆ ಆಗಲ್ವಲ್ಲ ನಿಮ್ಗೆ? ಕಟ್ಕೊಂಡಿರೋ ಗಂಡಂದ್ರ ಮುಂದೆನೆ ಎಣ್ಣೆ ಹೊಡಿತೇನೆ. ಎಣ್ಣೆ ಹೆಂಗಸ್ರ ನೀವು, ನಿಮ್ಗೆ ನಾಚಿಕ ಮಾನ ಮರ್ಯಾದೆ ಐತೇನೆ? ನಿಮ್ಮ ನಮಗ್ ಯಾಕ್ರಿ ನಾಚಿಕೆ ಆಗ್ಬೇಕು? ಹೆತ್ತ ಅಪ್ಪ ಅಮ್ಮನ ಮುಂದೆ, ಕಟ್ಕೊಂಡ್ ಹೆಂಡತಿ ಮುಂದೆ, ಹುಟ್ಟಿದ ಮಕ್ಳ ಮುಂದೆ ಕುಡಿತೀರಲ್ಲ, ನಿಮಗ್ ನಾಚಿಕೆ ಆಗ್ಬೇಕು. ನಾನೊಂದ್ ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮನ್ನ ಮದುವೆ ಆಗಿ ನೆಕ್ಸ್ಟ್ ಸೆಕೆಂಡೇ ನಾವು ನಮ್ಮನೆಯವ್ರಿಗೆ ನೆಂಟ್ರಾಗಿ ಹೋಗ್ತೀವಲ್ಲ, ಅಂತದ್ರಲ್ಲಿ ನೀವೇ ನಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೆ ಹೇಗ್ರಿ? ಹೇಳ್ರಿ, ಮಾತಾಡ್ರಿ.
ನೀವು ಕುಡಿಬೇಕು ಅನ್ನಿಸ್ದಾಗ ಹೆಂಡತಿನ ತವ್ರ ಮನೆ ಕಳ್ಸಿ ಊರ್ ತುಂಬಾ ಕುಡಿದು ತೂರಾಡ್ತಿರಲ್ಲ, ಅವಾಗ ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ರೀ, ನೀವು ತಂದು ಕೊಟ್ಟಿರೋ ಅಕ್ಕಿ ಬೆಂದಿಲ್ಲ ಅಂದ್ರೂ ನಮ್ದೇ ತಪ್ಪು, ಬೇಯಿಸಿ ಹಾಕಿರೋ ಅನ್ನನ ನಾಯಿ ತಿಂದಿಲ್ಲ ಅಂದ್ರೂ ನಮ್ದೇ ತಪ್ಪು, ನಮ್ಗೆ ಹುಟ್ಟೋ ಮಗು ಹೆಣ್ಣಾಯ್ತು ಅಂದ್ರೂ ನಮ್ದೇ ತಪ್ಪು, ನಿಮ್ಮ ಯೋಗ್ಯತೆಗೆ ಮಕ್ಕಳೇ ಆಗ್ಲಿಲ್ಲ ಅಂದ್ರೂ ನಮ್ದೇ ತಪ್ಪು. ಅಷ್ಟೇ ಯಾಕೆ, ಮಕ್ಕಳು ಮುಂದೆ ಹೊಡಿಬೇಡಿ ಅಂದ್ರೂ ನಮ್ದೇ ತಪ್ಪು. ನಿಮ್ಗೆಲ್ಲ ಹೆಣ್ಣು ಅಂದ್ರೆ ಆಟದ ವಸ್ತು ಆಗಿದೆ ಅಲ್ವಾ? ಗಂಡನ್ ಕಣ್ ತಪ್ಪಿಸಿ ಹೆಂಡತಿ ತಪ್ಪು ಮಾಡಕ್ಕೆ ಎಷ್ಟೊತ್ತರಿ ಬೇಕಾಗುತ್ತೆ? ನೀವು ನೋಡ್ತಿದ್ದೀರಿ ಅಂತ ನನ್ಗೆ ಗೊತ್ತಿತ್ತು, ಅದಕ್ಕೆ ಕುಡ್ದೋರ್ ತರ ನಾಟಕ ಆಡಿದ್ವಿ. ನಾಟಕನ? ಹೌದು ರೀ, ಹೆಂಡತಿ ಆದವಳು ಯಾವ್ದೋ ಒಂದು ಸಣ್ಣ ಮಾತು ಹೇಳ್ತಾಳೆ, ಅದನ್ನೇ ನೀವು ದೊಡ್ಡ ಮಾಡ್ಕೊಂಡು ನಮ್ಗೆ ನಾಯಿ ಹೊಡಿಯಂಗ್ ಹೊಡೆದು ಕತ್ತಿಡ್ದ ಆಚೆ ನೂಕಿ ಹಿಂದೆ ತಿರುಗು ನೋಡ್ದೆ ಹೋಗಿ ನಿಮ್ ಫ್ರೆಂಡ್ಸ್ ಜೊತೆ ಎಣ್ಣೆ ಹೊಡಿತೀರಾ. ಹೆಣ್ಣು ಆವತ್ತು ಸೀತೇನೆ, ಇವತ್ತು ಸೀತೇನೆ. ಹೆಣ್ಣು ಕ್ಷಮೆಯ ಧರಿತ್ರಿ ಕಣ್ರಿ. ಅಪ್ಪ ಗಂಡಸ್ರ, ಇವತ್ತಿಂದನಾದ್ರೂ ಹೆಣ್ಣಿಗೆ ಗೌರವ ಕೊಡಿ. ಎಲ್ಲ ಹೆಣ್ಮಕ್ಳನ್ನ ಕಾಮ ದೃಷ್ಟಿಯಿಂದ ನೋಡೋದ್ನ ಬಿಟ್ಬಿಡಿ. ಹೆಂಡತಿ ಒಬ್ಳನ್ನ ಬಿಟ್ಟು ಎಲ್ಲಾ ಹೆಣ್ಮಕ್ಳನ್ನ ಅಕ್ಕ ತಂಗಿರ್ತಾರ ಕಾಣಿ. ಇದಕ್ಕಿಂತ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ಕಣ್ರೋ. ಪ್ಲೀಸ್ ದಯವಿಟ್ಟು ಇನ್ಮೇಲೆ ನಮ್ಮ ಕಾಪಿ ಮಾಡಬೇಡಿ. ನಿಜವಾಗ್ಲೂ ಎಂಥ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಅಂದ್ರೆ ಇವತ್ತಿನ ಸ್ಕಿಟ್ ಮುಖಾಂತರ. ಅದ್ಭುತವಾದ ಮೆಸೇಜು. ಖಂಡಿತವಾಗ್ಲೂ ಎಲ್ಲರೂ ಅಷ್ಟೇ ಇನ್ಮೇಲಾದ್ರೂ ಹೆಣ್ಣನ್ನ ಗೌರವಿಸಿ, ಪೂಜಿಸಿ. ಈಗ ಕೃಷಿಯಿಂದನೇ ಬಂದ್ಬಿಡೋಣ. ಹೇಗಿತ್ತು ಸ್ಕಿಟ್ಟು? ಸೊ ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು. ಐ ಥಿಂಕ್ ತುಂಬ ಒಳ್ಳೆ ಮೆಸೇಜ್ ಮೂಲಕ ಒಂದು ಸ್ಕಿಟ್ ಮಾಡಿದ್ದೀರಾ, ವಿಚ್ ಇಸ್ ರಿಯಲಿ ರಿಯಲಿ ನೈಸ್. ಸೊ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಗುರು ಸರ್, ಹೇಗನಿಸ್ತು? ಅಮೇಝಿಂಗ್ ಕಾನ್ಸೆಪ್ಟು. ನಿಜಾಗಿ ಹೇಳ್ಬೇಕಂದ್ರೆ ಯಾರು ಸ್ಕ್ರಿಪ್ಟ್ ಬರೆದಿದ್ದು ಅವರು ಬರಬೇಕು, ಡೆಫಿನೆಟ್ ಆಗಿ ಬರಬೇಕು. ಸಂದೀಪ್, ನಿಮ್ಮ ಮದುವೆ ಆಗಿದೆಯಾ? ಇಲ್ಲ. ಮತ್ತೆ ಹೆಂಗ್ ಗೊತ್ತಾಯ್ತು ಇಷ್ಟೆಲ್ಲ? ಪಾಪ ಹೆಣ್ತಿರ್ ಕಷ್ಟ ಹೆಂಗ್ ಹೋಯ್ತದೆ ನಿಮ್ಗೆ? ಇವರಿದ್ದಾರೆ ಲ್ಯಾಗ್ ಮಂಜಲ್. ನನಗೇನು ಗೊತ್ತು. ಅವನದೆಲ್ಲ ಮದುವೆ ಆಗಿದೆ? ಇಲ್ಲ, ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತಾರೆ. ಸೊ ವೆರಿ ಎಂಟರ್ಟೈನಿಂಗ್. ಎಲ್ಲದಕ್ಕಿಂತ ದ ಹೋಲ್ ಕಾನ್ಸೆಪ್ಟ್ ಆಫ್ ಹಸ್ಬೆಂಡ್ ಅಂಡ್ ವೈಫು ಇಬ್ಬರದು ಪ್ರಾಬ್ಲಮ್ಮು, ಆಮೇಲೆ ಎಂಜಾಯ್ಮೆಂಟ್ ಯಾರು ಈ ಎಲ್ಲರೂ ಮಾಡ್ತಾರೆ. ಎಲ್ಲರೂ ಹೆಂಗಸರು ಮಾಡ್ತಾರೆ, ಗಂಡಂದ್ರು ಮಾಡ್ತಾರೆ. ಹೆಂಡತಿ ಊರಿಗೆ ಹೋದ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬ್ಯಾಚುಲರ್ ಕಣ ನಾನು ಏನ್ ಪ್ರೋಗ್ರಾಮು ಅಂತ. ಸೊ ಇನ್ಸ್ಟೆಂಟ್ ಪಾರ್ಟೀಸ್ ಮೂಡ್ ಜಾಸ್ತಿ ಇರುತ್ತೆ ಹೆಂಡತಿ ಇಲ್ಲಿರೋದಾಗ. ಅದರಲ್ಲಿ ಒಂದು ಫನ್ ಇರುತ್ತೆ, ಫನ್ ಎಲಿಮೆಂಟ್ ಇರುತ್ತೆ, ದಟ್ಸ್ ಲೈಫ್. ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಗಂಡ ಹೆಂಡತಿ ಜೊತೆಯಲ್ಲಿ ಬದುಕಿದ್ರೇನೆ ಅದು ಆ್ಯಕ್ಚುಲಿ ನನ್ನ ಲೆಕ್ಕದಲ್ಲಿ ರಿಯಲ್ ಲೈಫ್ ಅಂತ ಹೇಳಬೇಕು. ಥ್ಯಾಂಕ್ ಯು ವೆರಿ ಮಚ್. ರಚಿತಾ, ಕಾಂಬಿನೇಷನು ಇಲ್ಲಿ ಅಂದ್ರೆ ಪೇರಿಂಗ್ ಸ್ವಲ್ಪ ಯಾಕೋ ಎಡವಟ್ ಆಯ್ತು ಅಂತ ಅನಿಸ್ತು ನನಗೆ. JK ಪೇರಿಂಗು ನಮ್ಮ ಸೀತಾರಾಮು ಹೋಗಿ ಅಟ್ಲೀಸ್ಟ್ ನಮ್ ಲ್ಯಾಗಾದ್ರೂ JK ಕೊಟ್ಟಿದ್ರೆ ಬೊಂಬಡಾಗಿರ್ತಿತ್ತು. ಅವ್ರಿಬ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಮ್ಯಾಮ್ ಅದ್ ಮಿಸ್ ಮ್ಯಾಚ್ ಮಾಡ್ಬೇಕು ಅಂತಾನೆ. ಹೌದಾ? ಬಟ್ ಆಕ್ಚುಲಿ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ಅಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿತ್ತು ನಿಮ್ ಸ್ಕಿಟ್, ತುಂಬಾ ವೆರಿ ನೈಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ನ ಖಂಡಿತವಾಗ್ಲೂ ಎಲ್ಲರೂ ಫಾಲೋ ಮಾಡಿ. ಹೆಣ್ಮಕ್ಳನ್ನ ಗೌರವಿಸಿ, ಸದ್ಯಕ್ಕೆ ನೀವೆಲ್ಲ ನಿರ್ಗಮಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಹೇಗಿದ್ದೀರಿ? ನಾವು ಹಾಗೆ ಇದೀವಿ, ನೀವ್ ಹೇಗಿದ್ದೀರಿ? ಸೂಪರ್, ಅದ್ಭುತ. ಅಲ್ಲ, ಆಗ್ಲೇ ಅದ್ ಯಾರ್ದೋ ನಂದೇ ಕತೆ ಅನ್ಬಿಟ್ಟು ಜೋಗಿ ಹೇಳ್ಬಿಟ್ಟು ಹೋದ್ರಿ. ಈಗ ಯಾವ ಕತೆ ರೆಡಿ ಮಾಡಿದ್ರಿ? ಆತರ ಅಲ್ಲ, ಇಲ್ಲೇ ಕುಂತಲ್ಲಿ ಒಂದು ಕತೆ ರೆಡಿ ಮಾಡಿದೀನಿ. ಬಹಳ ಅದ್ಭುತವಾಗಿದೆ. ಬಹಳ ಹೆಂಗಿದೆ ಅಂದ್ರೆ ನಿಮ್ಮ ಎರಡು ಕಣ್ಣಲ್ಲೂ ಹಂಗೆ ಕಣ್ಣೀರ್ ಹಂಗೆ ಬಂದ್ಬಿಡ್ಬೇಕು. ಹಂಗೆ ಕಣ್ಣೀರ್ ಬರುತ್ತೆ. ಕೇಳಿಸ್ಕೊಳ್ಳಿ. ಶಿಷ್ಯ ಅಣ್ಣ ಬಗಳಪ್ಪ. ಬೇಡ ಹೇಳು, ಬಟ್ ಕಣ್ಣಲ್ಲಿ ಬರ್ಬೇಕು. ಹೇಳಪ್ಪ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಫ್ರೆಂಡು ಲ್ಯಾಗ್ ಮಂಜ ಮತ್ತೆ ಈ ಸುಷ್ಮಾ ಒಂದ್ ಮನೆ ತಗೊಂಡ್ರು ಸರ್. ಮೈಸೂರು ಪ್ಯಾಲೇಸ್ ಹಂಗಿತ್ತು ಸರ್ ಮನೆ. 30 ಅಡಿ ಒಂದು ಹಾವು ಸರ್. ಹಾವು ಹೊರೆ ಬಿಟ್ಟೋಗಿದೆ ಸರ್. ಅದನ್ನ ನೋಡ್ಕೊಂಡು ನಮ್ಗೆ ಫೋನ್ ಬಂತು. ನಮ್ ಗುರುಗಳು ಗಾಡಿ ಹಾಕೊಂಡು ನನ್ನ ಕರ್ಕೊಂಡು ಬಂದ್ರು ಸರ್. ಆ ಮನೆಗೆ ಬಂದ್ರೆ ಅಣ್ಣ, ನೋಡಿದ್ರೆ ನನ್ ಫ್ರೆಂಡು ಲ್ಯಾಗ್ ಮಂಜುನ್ ಹೆಂಡತಿಗೆ ದೆವ್ವ ಹಿಡ್ಕೊಬಿಟ್ಟದಣ್ಣ. ಏನಂತೀರಾ? ನಮ್ ಬಾಸು ಏನೇನೋ ಮಾಡಿ ಇನ್ನೊಂದು ಲ್ಯಾಗ್ ಮಂಜುನ್ ತರ ಗೊಂಬೆ ಮಾಡ್ತಾನಣ್ಣ. ಗೊಂಬೆಯ ಮಾಡಿ ಸೀಮೆಣ್ಣೆ ಹಾಕಿ ಸುಡ್ದು. ಈ ಕಥೆನು ಎಲ್ಲೋ ಕೇಳ್ದಂಗಿದ್ಯಲ್ಲ ನಂಗೆ. ಅದು ಆಕ್ಚುಲಿ ಏನಾಯ್ತಂದ್ರೆ ಬಹಳ ಕಷ್ಟಪಟ್ಟು ರಿಸಿಕ್ ತಗೊಂಡ್ ಬರ್ದಿರೋ ಕತೆ.
ಚೆನ್ನಾಗಿದೆ ಕತೆ ಜೈ ಅನ್ನಿ ಮತ್ತೆ ತಡಿ ಅಣ್ಣ, ಕತೆ ಯಾವ್ದು ಅಂತ ಗೊತ್ತಾದ್ ಬೇಡವಾ? ಕ್ಲೈಮ್ಯಾಕ್ಸ್ ಹೇಳ್ಬಿಡ್ತೀನಿ ಅಣ್ಣ. ಸರಿ ಹೇಳು. ಕ್ಲೈಮ್ಯಾಕ್ಸ್ ಅಲ್ಲಿ ಆ ಗೊಂಬೆ ಸುಟ್ಟಾಕ್ಬಿಡ್ತಾರಣ್ಣ. ಸುಟ್ಟಾಕಿದ್ರೆ ಆ ದೆವ್ವ ಎಲ್ಲಿ ಹೋಯ್ತದೆ ಅಂತ ಗೊತ್ತಾಗಲ್ಲ. ಕುಣಿತಾ ಇರೋದು ಬೂದಿ ಮೇಲೆ ಕುಣಿತಾ ಇರ್ತದಣ್ಣ. ನೋಡ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದ್ ಹಾವು ಒಳಗಡೆ ಹೋಗ್ಬಿಡ್ತದ ಭೂಮಿ. ಈಗ ನೀವಿಬ್ರು ಹಿಂಗೆ ನಿಂತೀರಿ, ನಾನ್ ಬಿಡ್ತೀನಿ ಒಳಗಡೆ ಅವನ. ನನ್ನ ಮಕ್ಕಳ ಆಪ್ತ ರಕ್ಷಕ ಆಪ್ತ ಮಿತ್ರ ಕತೆ ಹೇಳ್ಬಿಟ್ಟು ನನಗೆ ಅಣ್ಣನ್ ಕತೆ ಅಂತ. ಆಮೇಲೆ ಅಲ್ಲ ಸಾಕು ಬಿಡಿ ಇವ್ರೆ, ಸಾಕು ಬಿಡಿ. ನಿಮ್ ಕತೆ ಕೇಳಿ ಕೇಳಿ ನನಗೆ ಕಿವಿಲೆಲ್ಲ ರಕ್ತ ಬರ್ತಾರೆ. ಇವು ಬ್ಲಡ್ ಅಪ್ಪ. ದಯವಿಟ್ಟು ನಿಮ್ಮಿಬ್ಬರಿಗೂ ಕೈ ಮುಗಿದು ಕೇಳ್ಕೊತೀನಿ, ಇನ್ ಯಾವತ್ತು ಯಾರಿಗೂ ಈ ತರ ಹೋಗ್ಬಿಟ್ಟು ಕತೆಗಳನ್ನ ಹೇಳಿ ಕಾಗೆ ಆರಿಸಿ ಇನ್ಯಾವ್ದೋ ಕತೆ ಕದ್ದು ಈ ತರ ಎಲ್ಲ ಮಾತಾಡಬೇಡಿ ಪ್ಲೀಸ್. ಅಂದ್ರೆ ಮುಚ್ಕೊಂಡು ಹೋಗು ಅಂತ ಇದೀರಾ? ಬಾಹುಬಲಿ ಪಾತ್ರಿ ರೆಡಿ ಇದೆಯಾ? ರೆಡಿ ಮಾಡ್ಕೋಬೋಗಿ. ಇದು ಮೊನ್ನೆ ರಜನಿಕಾಂತ್ ಅವ್ರ ಕತೆ ಬರುತ್ತಲ್ಲ, ಅದೇನಾಯ್ತು ವಿಷಯ ಅದು? ಸರಿಗಿದ್ದಾರೆ ಗುರು ಶಿಷ್ಯರು, ಬಹಳ ಅದ್ಭುತವಾಗಿದ್ದಾರೆ. ಈ ತರ ದಯವಿಟ್ಟು ನೀವ್ಯಾರು ಮಾಡಕ್ ಹೋಗ್ಬೇಡಿ. ಸೊ ಇಷ್ಟೊತ್ತಾಗ ನಮ್ಮ ಜೊತೆ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ತಂಡದ ಕೃಷಿ ತಾಪಂಡ ಇದ್ರು. ಸೊ ಅವ್ರ ಜೊತೆ ಗುರು ಸರ್ ಇದ್ರು, ಅವ್ರ ಜೊತೆ ರಚಿತಾ ಅವರಿದ್ರು, ಅವ್ರ ಜೊತೆ ನಾನು ಇದ್ದೆ, ನೀವು ಇದ್ರಿ, ಎಲ್ಲರೂ ಇದ್ರಿ. ಈಗ ಶೋನ ಎಂಡ್ ಮಾಡೋಂಥ ಸಮಯ. ಎಂಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ಓಕೆ, ಇವತ್ತು ಕಾಮಿಡಿಯ ಜೊತೆಗೆ ಕನ್ನಡಕ್ಕಾಗಿ ಒಂದನ್ನು ಒತ್ತಿದ್ವಿ. ಸೊ ಕೃಷಿ ಅವರೇ, ನೀವು ಎದ್ದು ಬಿದ್ದು ಎಲ್ಲ ನಕ್ಕಿದ್ದೀರಾ, ನಕ್ಕು ಬಿದ್ದೀರಾ, ಬಿದ್ದು ಎದ್ದೀರಾ, ಹೆಂಗ ಅನಿಸ್ತು ಇಡೀ ಶೋ ನಮ್ದು ಮಜಾ ಭಾರತ? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ತುಂಬಾ ಸ್ಟ್ರೆಸ್ ಬಸ್ಟಿಂಗ್ ಆಗಿತ್ತು. ಬಿಕಾಸ್ ನಾವು ಫುಲ್ ಮೂವಿ ರಿಲೀಸ್ ಆದ್ಮೇಲೆ ಮೂವಿ ಆ ಟೆನ್ಷನ್ ಹೇಗೆ ಹೋಗುತ್ತೋ ಇಲ್ವೋ, ಪ್ರಮೋಷನ್ಸ್ ಅಲ್ಲಿ ತುಂಬಾ ಬ್ಯುಸಿ ಆಗಿ ಸ್ಟ್ರೆಸ್ಫುಲ್ ಆಗಿತ್ತು. ಐ ಥಿಂಕ್ ಇಲ್ಲಿ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಯ್ತು, ತುಂಬಾ ಮಜವಾಗಿತ್ತು. ಐ ಥಿಂಕ್ ಕೆಲವೊಂದು ಸತಿ ಈವನ್ ತುಂಬಾ ಮೆಸೇಜಸ್ಗಳಿತ್ತು. ಕೆಲವೊಂದು ಸತಿ ನಾವು ಸೀರಿಯಸ್ ಆಗಿ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಮೆಸೇಜಸ್ ಹೇಳಿದ್ರೆ ಜನರು ಕೇಳಲ್ಲ, ಏನು ಇವ್ರು ತಲೆ ತಿಂತಾ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಒಂದು ನಗು ಮೂಲಕ, ಒಂದು ಸ್ಕಿಟ್ ಮೂಲಕ, ಒಂದು ಸ್ಟೋರಿ ಮೂಲಕ ಮೆಸೇಜ್ಗಳು ಹೇಳಿದ್ರೆ ಬೇಗ ತಲುಪುತ್ತೆ ಅನ್ಸುತ್ತೆ ಜನಕ್ಕೆ. ಸೊ ಐ ಥಿಂಕ್ ತುಂಬಾ ನಾನು ಎಂಟರ್ಟೈನಿಂಗ್ ಆಗಿತ್ತು, ತುಂಬಾ ಮಜಾ ಮಾಡಿದೆ, ಹಾಗೂ ತುಂಬಾ ಒಂದು ಒಳ್ಳೊಳ್ಳೆ ಮೆಸೇಜಸ್ಗಳನ್ನ ಕೂಡ ತಲುಪಿಸಿದ್ದೀರಾ. ಸೊ ರಿಯಲಿ ನೈಸ್, ಐ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸಿನಿಮಾ ಈಗಾಗಲೇ ಅದ್ಭುತವಾಗಿ ಹೋಗ್ತಾ ಇದೆ. ಇನ್ನಷ್ಟು ಯಶಸ್ಸು ಈ ಸಿನಿಮಾಗೆ ಸಿಗಲಿ ಅಂತ ನಾವು ನಮ್ಮ ಮಜಾ ಭಾರತದ ಎಂಟೈರ್ ತಂಡದ ಪರವಾಗಿ ನಾನು ನಿರಂಜನ್ ದೇಶಪಾಂಡೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಕನ್ನಡಕ್ಕಾಗಿ ಒಂದನ್ನು ಒತ್ತಿದೀವಿ. ನಾಳೆ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಮತ್ತೆ ಬರ್ತೀವಿ. ನೀವು ಟಿವಿ ರಿಮೋಟ್ನ ಒತ್ತಿ ನಮಗೋಸ್ಕರ ಕಾಯ್ತಾ ಇರಿ. ಅಲ್ಲಿವರೆಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಏನ್ ಬೇಕನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.